ಅಂತರ್ಯಾಮಿ ತು ಯಜ್ಞಾದೇಃ ವಿಷ್ಣುರಿಜ್ಯಾದಿನಾಂ ಬ್ರಹ್ಮ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದವನ್ನ ನಾವೀಗ ಶ್ರವಣ ವಿಷಯ ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲಿ 17ನೆಯ ಭಾಗವನ್ನ ಇವತ್ತು ನಾವು ನೋಡಬೇಕಾಗಿದೆ. ಕರಭಾಜನ ಮುನಿಗಳು ವಿದೇಹರಾಜನಿಗೆ ಏನನ್ನು ಉಪದೇಶಿಸಿದರೋ ಆ ಉಪದೇಶಕ್ಕನುಸಾರವಾಗಿ ವಿಭಿನ್ನ ತತ್ವಗಳನ್ನು, ಆ ಋಷಿಗಳು ಉಪದೇಶಿಸಿದ ವಿಭಿನ್ನ ತತ್ವಗಳನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ದಿವಸ ಕೃತಯುಗದಲ್ಲಿ ಭಗವಂತನ ಯಾವ ರೂಪ ಇರ್ತದೆ, ಹೇಗಿರ್ತದೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಇವತ್ತು ನಾವು ನೋಡಬೇಕಾದದ್ದು ತ್ರೇತಾಯುಗದಲ್ಲಿ ಆ ಭಗವಂತನ ರೂಪ ಹೇಗಿರ್ತದೆ ಅಂತ ನೋಡಬೇಕಾಗಿದೆ. ತ್ರೇತಾಯಾಂ ರಕ್ತವರ್ಣೋಸೌ ಚತುರ್ಬಾಹು ತ್ರಿಮೇಖಲಃ ಹಿರಣ್ಯಕೇಶಃ ತ್ರಯ್ಯಾತ್ಮ ಸೃಕ್ಸೃವಾದ್ಯುಪಲಕ್ಷಣ. ಅವನ ಮತ್ತೊಂದು ತಪಸ್ವಿ ರೂಪ ಇಲ್ಲಿಯೂ ಕೂಡ ವರ್ಣಿತ ಆಗಿದೆ. ತ್ರೇತಾಯುಗದಲ್ಲಿ ಅವನು ಕೆಂಬಣ್ಣದವನಾಗಿರ್ತಾನೆ. ಚತುರ್ಬಾಹು, 4 ತೋಳುಗಳು ಅವನಿಗಿರ್ತವೆ. ತ್ರಿಮೇಖಲ, ಮೇಖಲ ಅಂದ್ರೆ ನಡುವು ಪಟ್ಟಿ ಕಟ್ಕೊಂಡಿರ್ತಾನೆ. ಅದು 3 ಎಳೆಯ ಮೇಖಲ, 3 ಎಳೆಯ ದರ್ಭದ ನಡುಪಟ್ಟಿ ಅವನು ಧರಿಸಿದ್ದಾನೆ. ಬೇರೆ ವಿಷ್ಣು ರೂಪ ಮೊದಲಾದ ರೂಪಗಳಿದ್ರೆ ಅಲ್ಲಿ ಅವನು ಬಂಗಾರದ ನಡುಪಟ್ಟಿಯನ್ನೇ ಕಟ್ಕೊಂಡಿರ್ತಾನೇನೋ. ಆದರೆ ಇಲ್ಲಿ ಇದು ತಪಸ್ವಿ ರೂಪವಾದ್ರಿಂದ ಅವನು ಕೈಯಲ್ಲಿ ಸೃಕ್ಸೃವ ಮೊದಲಾದ ಯಜ್ಞಗಳ ಸಲಕರಣೆಗಳನ್ನು ಹಿಡಿದಿದ್ದಾನೆ. ಮತ್ತೆ ಅವನ ಉಳಿದ ವೇಷಗಳು ಕೂಡ ಹಾಗೇ ಇವೆ. ದರ್ಭದ ಧಾರಣೆಯನ್ನೇ ಅವನು ಮಾಡಿದ್ದಾನೆ. ದರ್ಭದ ನಡುವು ಪಟ್ಟಿಯನ್ನೇ ಕಟ್ಕೊಂಡಿದ್ದಾನೆ. ಚತುರ್ಬಾಹು ತ್ರಿಮೇಖಲಃ ಹಿರಣ್ಯಕೇಶಃ, ಬಂಗಾರದ ಬಣ್ಣದ ಕೂದಲುಗಳಾತವನಿಗಿವೆ. ಇದೊಂದು ಅಪರೂಪದ ವರ್ಣನ. ಭಗವಂತನಿಗೆ ಶುಕ್ಲಕೇಶ ಇದೆ, ಕೃಷ್ಣಕೇಶ ಇದೆ, ಹಾಗೆ ಬಂಗಾರದ ಬಣ್ಣದ ಕೂದಲುಗಳಿವೆ ಅಂತ ಅನ್ನೋದನ್ನು ಕೂಡ ಶಾಸ್ತ್ರ ವರ್ಣಿಸ್ತದೆ. ಅದಕ್ಕೊಂದು ಬೇರೆ ಅರ್ಥ ಇದೆ, ಅದನ್ನ ಆಮೇಲೆ ಹೇಳ್ತೇನೆ. ಹಿರಣ್ಯಕೇಶ ತ್ರಯ್ಯಾತ್ಮ, ಇವನು ವೇದಮಯನಾಗಿದ್ದಾನೆ, ವೇದ ಪುರುಷನಾಗಿದ್ದಾನೆ. ಸೃಕ್ಸೃವಾದಿ ಉಪಲಕ್ಷಣ, ಯಜ್ಞ ಮಾಡಲಿಕ್ಕೆ ಬೇಕಾದಂತಹ ಸೃವ ಮೊದಲಾದ ಸಲಕರಣೆಗಳನ್ನು ಅವನು ಹಿಡಿದಿದ್ದಾನೆ. ವೇದ ಪ್ರತಿಪಾದ್ಯನಾದಂತಹ ಯಜ್ಞಮೂರ್ತಿಯಾಗಿದ್ದಾನೆ ಇವನು. ಹಿರಣ್ಯಕೇಶ ಅಂತ ಬಂತಲ್ಲ, ಬರೇ ಬಂಗಾರದ ವರ್ಣದ ಕೂದಲುಗಳಿದ್ದವನು ಅಂತ ಅಷ್ಟೇ ಅರ್ಥ ಅಲ್ಲ ಅದಕ್ಕೆ. ಅದು ಒಂದು ಅರ್ಥನೇ. ಭಗವಂತನ ವಿಭಿನ್ನ ರೂಪಗಳಿವೆ, ನಾನಾ ಥರದ ಬಣ್ಣಗಳು ಅವನ ಶರೀರಕ್ಕೆ ಇವೆ, ಅವನ ಕೂದಲುಗಳಿಗೂ ಕೂಡ ಬಣ್ಣ ಇರಬಾರದಂತೇನಿಲ್ಲ. ಅವನನ್ನ ಬಂಗಾರದ ಬಣ್ಣ ಇದ್ದವನು, ಬಿಳಿಯ ಬಣ್ಣದ ಉಣ್ಣೆಯ ಕಂಬಳಿಯಂತೆ ಬಣ್ಣ ಇದ್ದವನು, ಹಸಿರು ಬಣ್ಣದ ಬಣ್ಣ ಇದ್ದವನು ಅಂತ ಹೀಗೆಲ್ಲ ಬೃಹದಾರಣ್ಯಕ ಉಪನಿಷತ್ತವನ್ನು ವರ್ಣಿಸಿದೆ. ತಸ್ಯ ಪುರುಷಸ್ಯ ರೂಪಂ ಯಥಾ ಮಹಾರಜನಂ. ಮಹಾರಜನ ಅಂದ್ರೆ ಬಟ್ಟೆಗಳ ಮೇಲೆ ಮಾರ್ಕ್ ಮಾಡಲಿಕ್ಕೆ, ಬಟ್ಟೆಗಳನ್ನು ಕತ್ತರಿಸುವಾಗ ಮೇಲೆ ಒಂದು ಮಾರ್ಕ್ ಮಾಡ್ತಿರ್ತಾರಲ್ಲ, ಆಗ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂತಹ ಒಂದು ಈ ಕೇಸರಾದಿಗಳು, ಹೂವಿನ ಕೇಸರ ಮೊದಲಾದವುಗಳಿಂದ ತಯಾರು ಮಾಡಿದಂತಹ ಒಂದು ಸ್ವಾಭಾವಿಕವಾದಂತಹ ಬಣ್ಣ ಅದು. ಆ ಮಹಾರಜನದಂತೆ ಕೆಂಪು ಹಳದಿ ಮಿಶ್ರಿತವಾದ ಬಣ್ಣ ಅವನಿಗಿದೆ. ಯಥಾ ಪಾಂಡ್ವಾವಿಕಂ, ಬಿಳಿ ಬಣ್ಣದ ಉಣ್ಣೆ ಕಂಬಳಿಯ ರೂಪ ಅವನಿಗಿದೆ. ಈ ಕೆಲವು ಬಿಳಿ ಬೇರೆ ಬಣ್ಣದಿರ್ತದೆ, ಸ್ವಚ್ಛವಾದ ಬಿಳಿಯ ವಸ್ತ್ರಗಳು, ಅದಕ್ಕೆ ನೀಲಿ ಹಾಕಿದ್ರೆ ಅದೊಂದು ಬ್ರೈಟ್ ಆಗಿ ಅದೊಂದು ಬಣ್ಣ ಬೇರೆ ಇರ್ತದೆ. ಈ ನೀಲಿ ಏನಂದ್ರೆ ಇದು ಆಫ್ ವೈಟ್ ಅಂತಾರೆ ಇಂಗ್ಲಿಷ್ನಲ್ಲಿ, OFF ವೈಟ್ ಅಂತ ಹೇಳ್ತಾರೆ. ನಸು ಬಿಳಿ ಬಣ್ಣ, ಕೆನೆ ಬಣ್ಣ, ಪೂರಾ ಹಳದಿನೂ ಅಲ್ಲ, ಈ ಕಡೆ ಪೂರ್ಣ ಬಿಳಿಯೂ ಅಲ್ಲ. ಯಥಾ ಪಾಂಡ್ವಾವಿಕಂ ಯಥಾ ಇಂದ್ರಗೋಪ ಅಂತ ಯಾವುದೊಂದು ಕೀಟ, ಅದರಂತೆ ಹಸಿರು ಬಣ್ಣ ಉಳ್ಳವನಾಗಿದ್ದಾನೆ. ಹೀಗೆ ನಾನಾ ಥರದ ಬಣ್ಣ ಇದ್ದವನು. ಯಥಾ ಸಕೃತ್ ವಿದ್ಯುತ್ತಂ, ಮಿಂಚಿನಂತೆ ಬಣ್ಣ ಇದ್ದವನು. ಇಷ್ಟನ್ನೆಲ್ಲ ಯಾರು ತಿಳ್ಕೊತಾರೆ? ಸಕೃತ್ ವಿದ್ಯುತ್ತೇಹವಾ ಅಸ್ಯ ಶ್ರೀರ್ಭವತಿಯ ಏವಂ ವೇದ ಅಂತ ಬೃಹದಾರಣ್ಯಕ ಉಪನಿಷತ್ತು.
ಭಗವಂತನ ಭಿನ್ನ ಭಿನ್ನ ಬಣ್ಣಗಳನ್ನು ಉಪಾಸನೆ ಮಾಡುವವನು ಮಿಂಚಿನಂತಹ ಸಂಪತ್ತನ್ನೇ ಪಡ್ಕೋತಾನೆ ಅಂತ ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಅಲ್ಲೇ ಮತ್ತೊಂದು ಕಡೆ ತಸ್ಮಿನ್ ಶುಕ್ಲಮುತ ನೀಲಮಾಹುಹೋ, ಶುಕ್ಲ ಬಣ್ಣ, ನೀಲ ಬಣ್ಣ, ರಕ್ತವರ್ಣ, ಹೀಗೆಲ್ಲ ಅನೇಕ ವರ್ಣಗಳು ಅವನಿಗೆ. ವಾಸುದೇವಾದಿಕಾಹ ಶುಕ್ಲ ಪೀತ ಸಿತೋಜ್ವಲಾಹ, ತತ್ವನ್ಯಾಸ ಮೊದಲಾದ ಕಡೆಗಳೇ ಆ ಧ್ಯಾನ ಶ್ಲೋಕ ಹೇಳ್ತೇವೆ. ಶುಕ್ಲ ಬಿಳಿ ಬಣ್ಣ ಇದೆ, ಹಳದಿ ಬಣ್ಣ ಇದೆ, ಈ ತರ ನಾನಾ ತರದ ಬಣ್ಣಗಳೆಲ್ಲ ಅವನಿಗಿದ್ದೇ ಇದೆ. ಹಳದಿ ಬಣ್ಣದ ಒಂದು ರೂಪವು ಕೂಡ ಪೃಥ್ವಿಯಲ್ಲಿದೆ. ಹೈಗ್ರೀವ ರೂಪ ಬಿಳಿ ಬಣ್ಣದ್ದು. ಪೃಥ್ವಿಯಲ್ಲಿ ಒಂದು ಹಳದಿ ಬಣ್ಣದ ಸ್ತ್ರೀ ರೂಪ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಹೈಗ್ರೀವ ಅಲ್ಲ, ಅದು ಸ್ತ್ರೀರೂಪ. ಸ್ತ್ರೀರೂಪ ಪೀತವರ್ಣಕ ಪೃಥ್ವ್ಯಾಂ ಸಂಸ್ಥಿತ ಅಂತದೊಂದು ರೂಪ. ಹೀಗೆ ಹಳದಿ, ಬಿಳಿ, ಹಸಿರು ಇಂಥ ನಾನಾ ಥರದ ಬಣ್ಣಗಳಿಂದ ಕಂಗೊಳಿಸುವವನು. ಮತ್ತೆ ಇಲ್ಲಿ ಹಿರಣ್ಯಕೇಶ ಅಂತಂದ್ರೆ ಇದನ್ನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತೊಂದು ಕಡೆ ಇದೇ ಮಾತೇ ಇದೆ. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆಪಾದನಕಾತ್ ಸರ್ವಯವ ಸುವರ್ಣ. ಇದಕ್ಕೆ ಥರದೊಂದು ಬೇರೆ ಬೇರೆ ಥರದ ವೇದವಾಕ್ಯಗಳಿವೆ. ಒಂದು ಛಾಂದೋಗ್ಯದಲ್ಲೇ ಕಾಣಿಸ್ತದೆ, ಇನ್ನೊಂದು ಆಚಾರ್ಯ ಉಲ್ಲೇಖ ಮಾಡುವಂತಹ ಒಂದು ವೇದವಾಕ್ಯ ಭಾಗವತ ತಾತ್ಪರ್ಯದಲ್ಲಿದೆ. ಹಿರಣ್ಯಶ್ಮಶ್ರು ಬಂಗಾರದ ಬಣ್ಣದ, ಕೆಂಚು ಬಣ್ಣದ ಮೀಸೆ, ಗಡ್ಡ ಇತ್ಯಾದಿಗಳಿದ್ದವನು. ಹಿರಣ್ಯಕೇಶ ಆಪಾದನಕಾತ್ ಸರ್ವಯವ ಸುವರ್ಣ, ಕೆಳಗಿನಿಂದ ಹಿಡಿದು ಮೇಲಿನ ತನಕ ಸುವರ್ಣದ ಬಣ್ಣ ಇದ್ದವನು. ಇದು ಛಾಂದೋಗ್ಯ ಉಪನಿಷತ್ತಿನ ಮಾತಾಯಿತು. ಇಲ್ಲೆಲ್ಲ ಹಿರಣ್ಯ ಅಂತಂದ್ರೆ ಕೇವಲ ಬಂಗಾರ ಅಷ್ಟೇ ಅರ್ಥ ಅಲ್ಲ. ಸುಖಮಯವಾದ ಆನಂದ ಜ್ಞಾನ ರೂಪವಾದ ಗಡ್ಡ, ಮೀಸಿ ಇತ್ಯಾದಿಗಳಿದ್ದವನು. ನಮ್ಮಂತೆ ಭೌತಿಕವಾದ ರಕ್ತ ಮಾಂಸಾದಿಗಳಿಂದ ತುಂಬಿದ ಶರೀರ ಒಂದು ಅಲ್ಲ ಅಂದಮೇಲೆ ಅವನ ಶರೀರ, ಅವನ ಉಗುರು, ಕೇಶ ಇತ್ಯಾದಿ ಎಲ್ಲವೂ ಕೂಡ ಜ್ಞಾನಾನಂದಮಯನೇ. ಹೀಗೆ ಅವನನ್ನ ಜ್ಞಾನಾನಂದಮಯವಾದ ಕೇಶವುಳ್ಳವನು ಅಂತ ಉಪಾಸನೆ ಮಾಡುವ. ಇದಕ್ಕೆ ಸಮವಾದಿಯಾದ ಒಂದು ಶ್ರುತಿ ಭಾಗವತ ತಾತ್ಪರ್ಯದಲ್ಲಿದೆ. ಅದು ಮುಂದೆ ಬರ್ಬೋದೇನೋ, ಇದೆ 11ನೇ ಸ್ಕಂದದಲ್ಲಿ. ಆನಂದಶ್ಮಶ್ರು ಆನಂದಕೇಶ ಸ್ಪಷ್ಟವಾಗಿದೆ ಅಲ್ಲಿ. ಛಾಂದೋಗ್ಯ ಉಪನಿಷತ್ನಲ್ಲಿ ಹಿರಣ್ಯಶ್ಮಶ್ರು ಹಿರಣ್ಯಕೇಶ, ಬಂಗಾರ ಬಣ್ಣದ ಮೀಸೆ ಗಡ್ಡ ಇದ್ದವನು, ಕೂದಲಿದ್ದವನು. ಆ ಬಂಗಾರ ಅಂತ ಅನ್ನೋದಕ್ಕೆ ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಅಂತ. ಹಿರಣ್ಯ ಅಂತಂದ್ರೆ ಕೇವಲ ಬಂಗಾರ ಅಲ್ಲ, ಸುಖಮಯವಾದ ಶರೀರ ಇದ್ದವನು, ಸುಖಮಯವಾದ ಕೂದಲಿದ್ದವನು ಅಂತ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಸ್ಪಷ್ಟವಾಗಿಯೇ ಆನಂದಮಯವಾದ ಕೂದಲು ಮೊದಲಾದ ಉಳ್ಳವನು ಅಂತ ವರ್ಣನೆ ಮಾಡುವ ವೇದ ಭಾಗ ಭಾಗವತ ತಾತ್ಪರ್ಯದಲ್ಲಿದೆ. ಈಗ ಪ್ರಚಲಿತವಾದ ವೇದ ಭಾಗ ಅಲ್ಲ. ಆನಂದಶ್ಮಶ್ರು ಆನಂದಕೇಶ ಆಪಾದನಕಾತ್ ಸರ್ವಯೇವ ಆನಂದ, ಕೆಳಗಿನಿಂದ ಹಿಡಿದು ಮೇಲ್ ತನಕ ಆನಂದದ ಒಂದು ರಾಶಿನೇ ಅವನು. ಯಯೇನಮೇವಂ ಆನಂದಂ ವೇದ, ಯಾರು ಹೀಗೆ ಇವನನ್ನು ಆನಂದ ಆನಂದ ಅಂತ ಉಪಾಸನೆ ಮಾಡ್ತಾರೋ ಆನಂದ ಏವ ಸಭವತೆ, ಮುಕ್ತಿಯಲ್ಲಿ ಹೋಗಿ ಆನಂದವನ್ನೇ ಪಡ್ಕೋತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡುವಂತಹ ಒಂದು ವೇದ ಭಾಗ. ಹೀಗೆ ಇವೆಲ್ಲಾ ಉಪಾಸನೆಗಳಿಗೂ ಕೂಡ ಒಂದೊಂದು ಭಾಗವತದಲ್ಲಿ ಬಂದಂತಹ ಎಲ್ಲಾ ಶಬ್ದಗಳಿಗೂ ಎಲ್ಲಿಯೋ ಒಂದೊಂದು ವೇದದ ಹಿನ್ನೆಲೆ ಇರ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೆಲವನ್ನು ತೋರಿಸಿದ್ದಾರೆ ಅಷ್ಟೇ, ಎಲ್ಲವನ್ನೂ ಅವರೇನು ತೋರಿಸಲಿಲ್ಲ. ಸೃಕ್ ಸುರುವ ಮೊದಲಾದವುಗಳನ್ನು ಕೂಡ ಹಿಡಿದಿರ್ತಾನೆ. ತ್ರಯಾತ್ಮ, ಅವನು 3 ವೇದಗಳಿಂದ ಪ್ರತಿಪಾದ್ಯವಾದಂತಹ ರೂಪ ಒಂದು. ಹೀಗೆ ಅವನನ್ನ ತ್ರೇತಾಯುಗದಲ್ಲಿ ಧ್ಯಾನಿಸ್ತಾರೆ. ಮತ್ತೆ ಅವನ ಬಣ್ಣವೂ ಕೂಡ ಕೆಂಬಣ್ಣದ್ದಿದೆ. ಇದು ನೋಡಿ ಎಷ್ಟು ಆ ರೂಪವನ್ನೇನಾದ್ರೂ ನಾವು ಚಿತ್ರಿಸಿದ್ರೆ, ಹಿಂದೆ ಆ ಪ್ರಾಚೀನ ಕಾಲದಲ್ಲಿ ಗೋಪಾಲದಾಸರು ಮೊದಲಾದವರೆಲ್ಲ ಅನೇಕ ರೇಖಾಚಿತ್ರಗಳೆಲ್ಲ ಬರೆದಿದ್ರು, ಕೆಲವು ವರ್ಣಚಿತ್ರಗಳೆಲ್ಲ ಬರೆದಿದ್ದು ಅಂತ ಕೇಳಿಬಿಡ್ತದೆ. ಇಲ್ಲಿರುವ ಈ ಬಣ್ಣಗಳ ಒಂದು ಹೊಂದಾಣಿಕೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಡೀ ಭಗವಂತನ ರೂಪ ಕೆಂಬಣ್ಣದ್ದಿದೆ. ಅಂದ್ರೆ ಪೂರ ಕೆಂಡದಂತೆ ಕೆಂಪು ಇರ್ಲಿಕ್ಕಿಲ್ಲ, ಸ್ವಲ್ಪ ನಸು ಕೆಂಪು ಹಾಗೇನಾದ್ರು ಇರಬಹುದು. ಆದ್ರೆ ಕೆಂಪು ಇರಬಾರ್ದು ಅಂತೂ ಏನಿಲ್ಲ, ಒಳ್ಳೆ ಕೆಂಬಣ್ಣ ಇರಬಹುದು, ಹಾಗಿರಬಹುದು. ಈ ಪರಶುರಾಮನ ರೂಪ ಅಂಗಾರ ವರ್ಣ ಮಂತ್ರ ವರ್ಣನೆ ಮಾಡ್ತಾರಲ್ಲ, ಅಲ್ಲಿ ಅಂಗಾರ ಅಂದ್ರೆ ಕಪ್ಪಲ್ಲ, ಕೆಂಡದಂತೆ ಬಣ್ಣ ಇದ್ದನು, ಕೆಂಪಾದಂತ ಬ್ರೈಟ್ ಆದಂತ ಕೆಂಪು ಬಣ್ಣ ಅವನಿಗೆ ಇರಬಾರ್ದಂತೇನಿಲ್ಲ. ಆದ್ರೆ ಕಣ್ಣಿಗೆ ರಾಚುವಂತ ಕೆಂಬಣ್ಣನೂ ಅಲ್ಲ, ಅದು ಸೌಮ್ಯವಾದ ಒಂದು ಕೆಂಬಣ್ಣ. ಇಡೀ ಭಗವಂತನ ಈ ತ್ರೈತಾಯುಗದಲ್ಲಿ ವರ್ಣಿತವಾದ ರೂಪ, ಇಡೀ ರೂಪ ಆಪಾದನಕ ಇದೇನಿದೆ ಕೆಂಬಣ್ಣ ಇದೆ. ಅದರ ಕೂದಲು ಮಾತ್ರ ಬಂಗಾರದ ಬಣ್ಣದ್ದಿದೆ. ಅದು ಅವೆರಡಕ್ಕೂ ಒಂದು ಹೊಂದಾಣಿಕೆ ಇದೆ ಬಣ್ಣಗಳ ದೃಷ್ಟಿಯಿಂದ. ಹೀಗೆ ಒಂದು ವಿಶಿಷ್ಟವಾದಂತಹ ಭಗವಂತನ ರೂಪ ಇದು. ಸುರುಕ್ ಸುರುವ ಮೊದಲಾದನ್ನು ಹಿಡ್ಕೊಂಡಂತಹ ರೂಪ. ತಂ ತದಾ ಮನುಜಾ ದೇವಂ ಸರ್ವದೇವಮಯಂ ಹರಿಂ. ಆಗ ಅವನನ್ನ ಜನ ಹೇಗೆ ಧ್ಯಾನಿಸ್ತಾರೆ ಅದನ್ನು ಇಲ್ಲಿ ಮುಂದೆ ವರ್ಣಿಸ್ತಾರೆ. ಸರ್ವದೇವಮಯಂ ಹರಿಂ, ಎಲ್ಲ
ದೇವತೆಗಳನ್ನು ತನ್ನ ಒಳಗೆ ಇಟ್ಕೊಂಡಿದ್ದಾನೆ. ಸರ್ವದೇವ ಪ್ರಧಾನಂ ಅಂತ ಅರ್ಥ. ಮಯ ಪ್ರಧಾನ ಉದ್ದಿಷ್ಟ ಅಂತ ಭಾಗವತ್ ತಾತ್ಪರ್ಯದಲ್ಲೇ ಇದೆ. ಎಲ್ಲಾ ದೇವತೆಗಳಲ್ಲೂ ಇವನು ಪ್ರಧಾನ ಒಂದರ್ಥ ಸರ್ವದೇವಮಯ ಅಂತಂದ್ರೆ. ಇನ್ನೊಂದು ಸರ್ವದೇವಮಯ ಅಂತಂದ್ರೆ ಎಲ್ಲಾ ದೇವತೆಗಳನ್ನು ತನ್ನ ಒಳಗೆ ಇಟ್ಕೊಂಡಿದ್ದಾನಲ್ಲ. ಈಗ ಉಪ್ಪಿನ ಮಯ ಅಂತ ಈಗೇನು ಮಯ ಅಂತಂದ್ರೆ ಒಂದು ಪ್ರಧಾನ ಅಂತ ಅರ್ಥ, ಇನ್ನೊಂದು ಅದರ ವಿಕಾರ, ಅದರಿಂದ ಹುಟ್ಟಿದ್ದು, ಅದರಿಂದ ರಚಿತವಾದದ್ದು ಅಂತ ಹೀಗೆಲ್ಲ ಅರ್ಥ ಹೇಳ್ತಾರೆ. ಸರ್ವದೇವಮಯ ಅಂತಂದ್ರೆ ಅವನು ಇಡೀ ಶರೀರದಲ್ಲಿ ಎಲ್ಲಿ ನೋಡಿದಲ್ಲೂ ದೇವತೆಗಳು ಕಾಣ್ತಾ ಇದ್ದಾರೆ, ಇದೊಂದು ಅರ್ಥ ಸರ್ವದೇವಮಯ ಅಂತ ಅನ್ನೋದಕ್ಕೆ. ಹರಿಂ ಯಜಂತಿ ವಿದ್ಯೆಯ ತ್ರಯ್ಯ ಧರ್ಮಿಷ್ಠಾ ಬ್ರಹ್ಮವಾದಿನಃ. ಸರ್ವದೇವ ಪ್ರಧಾನ ಅಂತ ನಾವು ಓದಿದ್ದೇನೆ, ಅದು ವಿಜಯಧ್ವರಿಯ ವ್ಯಾಖ್ಯಾನದ ಒಂದು ಮಾತದು. ಎಲ್ಲ ಥರದ ಶಾಸ್ತ್ರಗಳ ಮೂಲಕ ಅವನನ್ನ ಜ್ಞಾನಿಗಳಾದವರು ಆರಾಧಿಸ್ತಾರೆ. 3 ವೇದಗಳಲ್ಲಿ ಹೇಳಿದಂತೆ ಅವನಿಗೆ ವಿಷ್ಣು, ಯಜ್ಞ, ವೃಷ್ಣಿಗರ್ಭ, ಸರ್ವದೇವ, ಗುರುಕ್ರಮ, ವೃಷಾಕಪಿ, ಜಯಂತ, ಉರುಗಾಯ ಇತ್ಯಾದಿ ಶಬ್ದಗಳು ಆ ಭಗವಂತನಿಗಿವೆ. ಹರಿ ಅಂತ ಅವನಿಗೆ ಶಬ್ದ ಇಲ್ಲಿ ಕೊಟ್ಟಿದಾರಲ್ಲ, ಸರ್ವದೇವಮಯಂ ಹರಿಂ ಅಂತ. ಹರಿ ಶಬ್ದದ ಅರ್ಥ ಏನು? ಸಾಧ್ಯವಾದಷ್ಟು ಎಲ್ಲವನ್ನೂ ಕೂಡ ನೋಡ್ಬೇಕಷ್ಟೆ. ತಮ್ ತದಾ ಮನುಜ ದೇವಂ, ದೇವ ಅಂತ ಒಂದು ಶಬ್ದ ಇದೆ, ಹರಿ ಅಂತ ಒಂದು ಶಬ್ದ ಇದೆ, ವೃಷ್ಣಿಗರ್ಭಾದ ಶಬ್ದಗಳು ಮುಂದೆ ಇವೆ. ದಿವು, ಕ್ರೀಡಾ, ವಿಜಿಗೀಷ, ಕಾಂತಿ ಇತ್ಯಾದಿ ಅನೇಕ ಅರ್ಥಗಳಿವೆ ದೇವ ಅನ್ನೋ ಶಬ್ದಕ್ಕೆ. ಕ್ರೀಡಾ, ವಿಹರಿಸುವವನು. ಅವನ ಎಲ್ಲಾ ಕ್ರಿಯೆಗಳು ಕೂಡ ಅವನ ಜಗತ್ತನ್ನು ಸೃಷ್ಟಿಸಲಿ, ಜಗತ್ತನ್ನು ನಾಶಪಡಿಸಲಿ, ಪಾಲಿಸಲಿ, ಎಲ್ಲವೂ ಕೂಡ ಅವನಿಗೊಂದು ಕ್ರೀಡಾ ಇದೆ. ದಿವು, ಕ್ರೀಡಾ, ವಿಜಿಗೀಷ, ಜಗತ್ತಿನಲ್ಲಿ ಗೆಲ್ಲಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಕಾಂತಿ, ಪ್ರಕಾಶಿಸುವವನು ಅಂತ ಅರ್ಥ, ಜ್ಞಾನದ ಬೆಳಕವನು. ಹೀಗೆ ಅದಕ್ಕೆ ಅನೇಕ ಅರ್ಥಗಳಿವೆ. ಅದನ್ನು ಕೂಡ ಗೀತಾ ಭಾಷ್ಯ ಮೊದಲಾದ ಕಡೆ ಹೇಳಿದ್ದಾರೆ. ಈಗೇನು ನಂಗೆ ನೆನಪು ಬಂದಿದೆ, 7-8 ಅರ್ಥಗಳಿವೆ ಅದಕ್ಕೆ. ಅದರಲ್ಲಿ ಒಂದು 2-3 ಅರ್ಥ ಮಾತ್ರ ನಾನು ಈಗ ಹೇಳಿದೆ. ದಿವು, ಕ್ರೀಡಾ, ವಿಜಿಗೀಷ ಅಂತ ಹೇಳಿ. ಹರಿ ಅಂತ ಶಬ್ದ ಇದೆಯಲ್ಲ, ಹರಿ ಶಬ್ದದ ಅರ್ಥವನ್ನ ಗೀತಾ ಭಾಷ್ಯ ಅಥವಾ ತಾತ್ಪರ್ಯದಲ್ಲಿ ಅಲ್ಲೊಂದು ಕಡೆ ವರ್ಣನೆ ಮಾಡ್ತಾರೆ. ಹರೇ ಭಾಗಂ ಕೃತುಷ್ವಹಂ ವರ್ಣೋ ಮೇ ಹರಿತಶ್ರೇಷ್ಠ ತಥೋ ಹರಿರಹಂ ಸ್ಮೃತಃ. ನನ್ನನ್ನು ಹರಿ ಅಂತ ಜನ ಯಾಕೆ ಕರೀತಾರೆ? ಭಗವಂತನೇ ಹೇಳ್ಕೊಂಡದ್ದು. ಒಂದ್ ಕಡೆ ಮಹಾಭಾರತದಲ್ಲೋ ಎಲ್ಲೋ ಬರುವಂತ ಮಾತದು. ಇಡೋಪಭೂತಃ ಗೇಹೇಶು, ಪ್ರತಿಯೊಂದು ಮನೆಯಲ್ಲೂ ಕೂಡ ಮನೆಗಳಲ್ಲಿ ಕೆಲವು ವೇದ ಮಂತ್ರಗಳ ಮೂಲಕ ನನ್ನನ್ನು ಆರಾಧಿಸ್ತಾರೆ. ಇಡ ಅಂತ ಮೊದಲಾದ ವೇದ ಮಂತ್ರಗಳು. ಹಿಂದೆ ಮಹಾಭಾರತ ಗೀತಾ ಪ್ರವಚನ ಮಾಡುವಾಗ ಆ ವೇದ ಮಂತ್ರ ಯಾವುದು ಅಂತ ನಾನು ಹೇಳಿದ್ದೆ. ಆ ವೇದ ಮಂತ್ರ ಇವತ್ತು ಬಾಯ್ಪಾಠ ಇಲ್ಲ ಅಷ್ಟೇ. ಆ ವೇದ ಮಂತ್ರಗಳ ಮೂಲಕ ಉಚ್ಚ ಕಂಠದಿಂದ ಸಾಮೂಹಿಕವಾಗಿ ಪುರೋಹಿತರು ಕರೀತಾರೆ ಯಜ್ಞಗಳಲ್ಲಿ. ಅದಲ್ಲದೆ ಹೋದ್ರೆ ಮನೆಗಳಲ್ಲಿ ಸಾಮಾನ್ಯವಾಗಿ ಅವನನ್ನು ಕರೆದೇ ಕರೀತಾರೆ. ಒಬ್ಬೊಬ್ಬರೇ ಇರ್ತಾರೆ. ಒಬ್ಬೊಬ್ರು ಕರೆದ್ರೂ ಬರ್ತಾನೆ, ಅನೇಕ ಜನ ಕರೆದ್ರೂ ಬರ್ತಾನೆ. ಇಡೋಪಹೂತಃ ಗೇಹೇಶು ಬಂದು ಏನ್ ಮಾಡ್ತಾನೆ ಅಂದ್ರೆ ಹರತೀತಿ ಹರಿಹಿ. ನಮ್ಗೆ ಈಗ ಎಲ್ಲರ ಕಡೆ ಗೊತ್ತಿರುವಂತೆ ಹರಿ ಅಂದ್ರೆ ಏನು? ತಗೊಂಡು ಹೋಗೋವನು. ಏನ್ ತಗೊಂಡು ಹೋಗ್ತಾನೆ ಅಂತಂದ್ರೆ ನಮ್ಮ ಪಾಪಗಳನ್ನು ಪರಿಹರಿಸುವವನು ಅಂತ ನಮ್ಗೆ ಗೊತ್ತಿರೋದು. ಆ ಅರ್ಥ ತಪ್ಪೇನಲ್ಲ, ಶ್ರೇಷ್ಠವಾದ ಅರ್ಥನೇ. ಅದಲ್ಲದೇನೆ ಹರೇ ಭಾಗಂ ಕೃತುಷ್ವಹಂ, ನೀವು ಯಜ್ಞ ಮಾಡ್ತಿರಲ್ಲ, ಯಜ್ಞ ಮಾಡಿದ್ರೆ ನನ್ನ ಭಾಗವನ್ನು ಬಂದು ನಾನು ಸ್ವೀಕಾರ ಮಾಡ್ಕೊಂಡು ಹೋಗ್ತೇನೆ. ಹರಿಕಥಾಮೃತ ಒಂದು ಪದ್ಯ ಹೀಗಿದೆ. ಅದು ಯಜ್ಞದ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಅಲ್ಲಿಲ್ಲ, ಅದೊಂದು ಬೇರೆ ಇದೆ. ಈ ಭಗವಂತ ತನ್ನ ಪರಿವಾರ ಸಮೇತನಾಗಿ ಎಲ್ಲೆಲ್ಲಿ ಅವನು ಗುಣಗಾನ ನಡೆದಿರ್ತದೆ ಅಲ್ಲೆಲ್ಲ ಓಡಾಡ್ತಾನೆ ಅಂತ ಒಂದು ಮಾತಿದೆ. ಮನೆಗೆ ಓಡಾಡ್ತಾನೆ ಅಂತ. ಆ ಪದ್ಯ ನನಗೆ ನೆನಪಿಗೆ ಬರ್ತಿಲ್ಲ, ಸುಮ್ಮನೆ ಸಾರಾಂಶ ನೆನಪಿದೆ. ಹಾಗೆ ನಾವು ಮನೆಗಳಲ್ಲಿ ಮಾಡುವ ಯಜ್ಞ ಇದೆಯಲ್ಲ, ಬ್ರಹ್ಮಚಾರಿಗಳು ಮಾಡುವಂತಹ ಅಗ್ನಿ ಕಾರ್ಯ, ಗೃಹಸ್ಥರು ಮಾಡುವ ಅಗ್ನಿಹೋತ್ರ, ಉಪಾಸನ, ವೈಶ್ವದೇವ, ಅನುಯಾಗ ಅಂತ ಇನ್ನೊಂದಿದೆ. ಅದನ್ನು ಎಲ್ಲ ಈ ಯೋಗ ದೀಪಿಕಾ ಮೊದಲಾದ ಗ್ರಂಥಗಳಲ್ಲಿ ಅದನ್ನು ವರ್ಣಿಸಿದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಅನುಯಾಗ ಪೂರ್ವಕವಾಗಿ ದೇವರ ಪೂಜಾ ಮಾಡಬೇಕು ನಿನ್ನೆ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಇದೇ ಥರದ ಆಹುತಿಗಳೆಲ್ಲ ಅದಕ್ಕಿರ್ತಾರೆ. ಹೀಗೆ ಅಶ್ವಮೇಧಾದಿ ದೊಡ್ಡ ದೊಡ್ಡ ಯಾಗಗಳಿರಲಿ, ಮತ್ಯಾವುದೇ ಸೌತ್ರಾಮಣಿ ಮೊದಲಾದ ಯಜ್ಞಗಳಿರಲಿ, ವಾಜಪೇಯ ಮೊದಲಾದ ಯಜ್ಞಗಳಿರಲಿ, ಮನೆಯಲ್ಲಿ ನಾವು ಒಬ್ಬೊಬ್ಬರೇ ಮಾಡುವಂತಹ ಯಾಗಗಳೇ ಇರಲಿ, ಎಲ್ಲ ಕಡೆ ಸಂಚರಿಸ್ತಾನೆ. ಗೃಹೇಶು ಇಡೋಪಹೂತಃ ಗೇಹೇಶು ಬಹುವಚನ ಇದೆ. ಪ್ರತಿ ಮನೆಗೂ ಖಂಡಿತ ಭೇಟಿ ಕೊಡ್ತಾನೆ. ಮತ್ತೆ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡ್ತಾನೆ. ಅವನು ಬರ್ತಾನೋ ಇಲ್ಲೋ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ, ಒಂದೇ ಬರ್ತಾನೆ. ಹರೇ ಭಾಗಂ ಕೃತುಷ್ವಹಂ ವರ್ಣೋ. ಮತ್ತೆ ಇದು ಆಹುತಿಯನ್ನು ಸ್ವೀಕರಿಸುವುದರಿಂದ ಹರಿ ಅಂತ ಒಂದು ಹೆಸರು. ಇನ್ನೊಂದೇನು ಅಂತಂದ್ರೆ ವರ್ಣೋಮೇ ಹರಿತ ಶ್ರೇಷ್ಠ, ಹಸಿರು ಬಣ್ಣದ ವರ್ಣ ನನಗಿದೆ. ಭಗವಂತನಿಗೆ ಹಸಿರು ಬಣ್ಣ ಇದೆ, ನೀಲಿ ಬಣ್ಣ ಇದೆ, ಕಪ್ಪಿದೆ, ಎಲ್ಲಾ ತರದ ಬಣ್ಣಗಳು ಇವೆ. ಸಮ್ಮಿಶ್ರವಾದಂತಹ ಬಣ್ಣಗಳ ಒಂದು
ವರ್ಣೋ ಮೇ ಹರಿತ ಶ್ರೇಷ್ಠ ತಥೋ ಹರಿರಹಂ ಸ್ಮೃತಃ. ಅದಕ್ಕೆ ನನಗೆ ಹರಿ ಅಂತ ಕರೀತಾರೆ. ಭಗವಂತನೇ ಹೇಳ್ಕೊಂಡ ಮಾತು. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಿದಂತ ಒಂದು ಮಾತು. ಅದಕ್ಕೆ ಹರಿ ಅನ್ನೋದ್ರಿಂದ ಅದನ್ನ ನೆನಪು ಮಾಡಿಕೊಂಡೆ. ಯಜಂತಿ ವಿದ್ಯೆಯ ತ್ರಯೀ ವಿದ್ಯಾ ಅಂತಂದ್ರೆ ವೇದ ವಿದ್ಯೆ. ಅದರ ಮೂಲಕ ನನ್ನನ್ನು ಆರಾಧಿಸ್ತಾರೆ. ಯಜಂತಿ ಅಂದ್ರೇನು? ಯಾಗ ಮಾಡೋದು. ಇದೆಲ್ಲ ಹಿಂದೆ ಬೇಕಾದ್ರೆ ಹೇಳಿದ್ದೀನಿ. ಮತ್ತು ಯಾರು ಹೊಸದಾಗಿ ಕೇಳೋರಿದ್ರೆ ಸುಮ್ಮನೆ ಅವ್ರ ಅನುಕೂಲಕ್ಕಾಗಿ ಹೇಳ್ತೀನಿ ಅಷ್ಟೇ. ಯಜ ದೇವ ಪೂಜಾ ಸಂಗತೀಕರಣ ದಾನೇಶು ಅಂತ ಧಾತು. ಯಜ ಅನ್ನೋ ಶಬ್ದಕ್ಕೆ ಯಾಗ ಮಾಡೋದು ಅಂತಾನೆ ಅರ್ಥ ಅಲ್ಲ. ಯಜ್ಞ ಕುಂಡದಲ್ಲಿ ಆಹುತಿ ಹಾಕೋದೇ ಯಾಗ ಏನಲ್ಲ. ದೇವಪೂಜಾ, ನಿತ್ಯ ದೇವಪೂಜಾ ಮಾಡ್ತೀವಲ್ಲ, ಅದು ಒಂದು ಯಾಗವೇ. ದೇವಪೂಜಾ ಸಂಗತೀಕರಣ ದಾನೇಶು, ಎಲ್ಲರೂ ಒಂದ್ ಕಡೆ ಸೇರೋದು. ಈ ಕೆಲವರು ಅರ್ಥ ಹೇಳಿದ್ದಾರೆ ಜ್ಞಾನಿಗಳು. ಸಂಗತಿ ಅಂದ್ರೇನು? ಸಂಗಮನ. ಸಂಗತೀಕರಣ ಅಂದ್ರೆ ಎಲ್ಲರೂ ಒಟ್ಟು ಸೇರೋದು. ಮತ್ತೆ ದಾನ, ಏನಾದ್ರು ಇನ್ನೊಬ್ರಿಗೆ ದಾನ ಕೊಡ್ತೀವಲ್ಲ, ಅವೆಲ್ಲವೂ ಯಜ್ಞಗಳೇ. ಅದಕ್ಕಾಗಿ ಯಜಂತಿ ಅಂತಂದ್ರೆ ವೇದಗಳ ಮೂಲಕ ಇಷ್ಟೆಲ್ಲ ಮಾಡ್ತಾರೆ. ದೇವಪೂಜಾ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಎಲ್ಲ ಬಂತು ನೋಡಿ. ದೇವಪೂಜಾ ಸಂಗತೀಕರಣ ದಾನೇಶು. ಸಂಗತೀಕರಣ ಯಾವಾಗ ಆಗೋದು? ಸಾವಿರಾರು ಜನ ಯಾವಾಗ ಸೇರ್ತಾರೋ, ಒಂದು ಯಜ್ಞ ನಡೆಯುವಾಗ ನೋಡ್ಲಿಕ್ಕೆ ಸೇರ್ತಾರೆ. ಇನ್ನೊಂದ್ ಕಡೆ ಯಾರು ಒಬ್ಬ ಪ್ರವಚನ ಮಾಡ್ತಾ ಇದ್ರೆ ಅನೇಕ ಜನ ಅಲ್ಲಿ ಸಂಗತರಾಗಿರ್ತಾರೆ. ಅಲ್ಲಿ ಭಗವಂತನನ್ನ ಯಾಗಗಳ ಮೂಲಕ ಆರಾಧಿಸ್ತಾರೆ ಅಂತಂದ್ರೆ ಪ್ರವಚನ ಯಜ್ಞದ ಮೂಲಕ ಆರಾಧಿಸ್ತಾರೆ. ಜ್ಞಾನ ಯಜ್ಞ. ಈ ಜ್ಞಾನ ಯಜ್ಞದಿಂದ ಭಗವಂತ ಪ್ರೀತನಾಗ್ತಾನೆ. ಜ್ಞಾನ ಯಜ್ಞದಲ್ಲಿಯೂ ವೇದಾದಿ ವಾಕ್ಯಗಳ, ಭಾರತಾದಿ ಪುರಾಣಗಳ ಉಲ್ಲೇಖಗಳಿರ್ತವೆ. ನಿತ್ಯ ದೇವ ಪೂಜಾದಲ್ಲಿಯೂ ಕೂಡ ಈ ವೇದಮಂತ್ರಗಳ ಉಪಯೋಗ ಇದ್ದೇ ಇರ್ತದೆ. ಇನ್ನೊಂದು ದಾನ ಮಾಡ್ತಿರ್ತಾರೆ. ದಾನ ಮಾಡುವಾಗಲೂ ಕೂಡ ಅಲ್ಲಿ ಅನೇಕ ವೇದ ಮಂತ್ರಗಳನ್ನ, ಪುರಾಣದ ಮಂತ್ರಗಳನ್ನೆಲ್ಲ ಉಲ್ಲೇಖಿಸ್ತಾನೆ ಇರ್ತಾರೆ. ಯಜಂತಿ ವಿದ್ಯೆಯ ತ್ರಯ ಧರ್ಮಿಷ್ಠಾ ಬ್ರಹ್ಮವಾದಿನಃ. ಧಾರ್ಮಿಕರಾದಂತಹ ಬ್ರಹ್ಮವಾದಿಗಳಾದ ವ್ಯಕ್ತಿಗಳು ಇದನ್ನೆಲ್ಲ ಹೀಗೆ ಮಾಡ್ತಾರೆ. ಅವನಿಗೇನು ಹೆಸರುಗಳಿವೆ? ವಿಷ್ಣು ಅಂತ ಒಂದು ಹೆಸರಿದೆ. ಯಜ್ಞ, ಕೃಷ್ಣಗರ್ಭ, ಸರ್ವದೇವ, ಭೃಕ್ರಮ ಇತ್ಯಾದಿ ಹೆಸರುಗಳು ಅವನಿಗಿವೆ. ಇಲ್ಲಿ ಆ ಒಂದೊಂದು ಶಬ್ದಗಳಿಗೂ ಇದಕ್ಕೆಲ್ಲ ಸಾಮಾನ್ಯವಾಗಿ ಸರ್ವಮೂಲದಲ್ಲಿ ಇದಕ್ಕೆಲ್ಲದಕ್ಕೂ ಬೇಕಾದಂತಹ ಉಲ್ಲೇಖ ಇದ್ದೇ ಇದೆ. ವಿಷ್ಣು ಒಂದಂತೂ ಪ್ರಸಿದ್ಧವಾದ ಅರ್ಥ. ಹಿಂದೆ ಅನೇಕ ಕಡೆ ನಾವು ಅದನ್ನ ನೋಡೇ ಇದ್ದೀವಿ. ವಿ ಶ ನ ಉ ಅಂತ ಇಷ್ಟಿದೆ ಅಲ್ಲಿ. ಈ ನಿರ್ವಚನ ನಮಗೆ ಆಧುನಿಕ ವ್ಯಾಕರಣದ ಪ್ರಕಾರ ಬರೋದಿಲ್ಲ. ವಿಷ್ಣು ಅಂತಂದ್ರೆ ಪ್ರವೇಶಿಸುವವನು, ಇಷ್ಟೇ ಅರ್ಥ ಹೇಳ್ತಾರೆ ಅವರು. ವಿ ಅಂತ ಉಪಸರ್ಗ, ಒಂದು ಶ ಧಾತು ಏನೋ ಅಂತ ಹೇಳ್ತಾರೆ, ಅಥವಾ ವಿಷ ಧಾತುನೇ ಹೇಳ್ತಾರೆ. ವಿಷ ಅಂತಾನೆ ಧಾತು ಇದೆ, ಆ ಮೂಲಕ ಪ್ರವೇಶಿಸುವವನು ಅಂತ ಅಷ್ಟೇ ಅರ್ಥ ಹೇಳಿ ಸುಮ್ಮನೆ ಆಗ್ತಾರೆ. ಆ ಅರ್ಥ ತಪ್ಪು ಅಂತಲ್ಲ. ಅದಲ್ಲದೆ ವಿ ಶ ನ ಉ ಈ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಇದನ್ನ ಐತರೇಯ ಉಪನಿಷತ್ ಹೇಳಿದೆ. ಐತರೇಯ ಉಪನಿಷತ್ತಿನ ಭಾಷೆದಲ್ಲೂ ಅದನ್ನು ವಿವರಿಸಿದೆ. ವಿ ಶ ನ ಉ ಇದೆಲ್ಲ ಏನು? ತಸ್ಯೈವ ಏತಸ್ಯೈ ಸಂಹಿತಾಯಾಂ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋ ಹೈತೌ ನಕಾರ ಶಕಾರ ಅನುಸಂಹಿತಂ ಋಚೋ ವೇದ ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವಿದ್ಯಾತ್ ಆಯುಷ್ಯಮಿತಿ ವಿದ್ಯಾತ್. ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವೇದ, ವಿದ್ಯಾತ್ ಅಲ್ಲ, ವೇದ. ಆಯುಷ್ಯಮಿತಿ ವಿದ್ಯಾತ್. ಐತರೇಯ ಉಪನಿಷತ್ತಿನ ಮಾತು. ತಸ್ಯೈವ ಏತಸ್ಯೈ ಸಂಹಿತಾಯಾಂ, ಈ ಸಂಹಿತಾದಲ್ಲಿ, ಋಕ್ ಸಂಹಿತಾದಲ್ಲಿ ಅಥವಾ ಎಲ್ಲ ವೇದಗಳ ಸಂಹಿತಾದಲ್ಲಿ ಎಲ್ಲೆಲ್ಲಿ ನಕಾರ ಬಂದ್ರು, ಬರೇ ವೇದದಲ್ಲ, ಮಹಾಭಾರತದಲ್ಲಿ ಬಂದ್ರು, ನಾವು ಮಾತಾಡುವಾಗ ಣ ಅಂತ ಎಲ್ಲೆಲ್ಲಿ ಉಚ್ಚಾರ ಮಾಡಿದಲ್ಲೆಲ್ಲ ನಕಾರೋ ಬಲಂ, ಪರಮಾತ್ಮ ಬಲವನ್ನು ಹೇಳ್ತದೆ. ಶಕಾರ ಏನನ್ನು ಹೇಳ್ತದೆ? ಪ್ರಾಣ, ಆತ್ಮ ಒಳಗಿದ್ದಾನೆ, ನಮ್ಮನ್ನು ನಿಯಂತ್ರಿಸ್ತಾನೆ. ಪ್ರಾಣ ಅಂದ್ರೆ ನಿಯಂತ್ರಿಸುವನು ಅಂತ ಅರ್ಥ. ಆತ್ಮ ಅಂದ್ರೆ ಒಳಗಿರುವವನು ಅಂತ ಅರ್ಥ. ಇದು ಶಕಾರದಿಂದ ವಾಚ್ಯ. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ಹೀಗೆ ನಕಾರ ಮತ್ತು ಶಕಾರಕ್ಕೆ ಇವಿಷ್ಟ ಅರ್ಥ ಇದೆ. ಈ ಸಾಹಿತ್ಯದಲ್ಲಿ ಎಲ್ಲೇ ನಕಾರ ಶಕಾರ ಇವೆಲ್ಲ ಬಂದರೂ ಕೂಡ ಅವೆಲ್ಲ ಈ ಅರ್ಥವನ್ನೇ ಹೇಳೋದು. ಅಷ್ಟೇ ಅಲ್ಲ, ಉಳಿದ ಅಕ್ಷರಗಳು ಕೂಡ ಈ ಅರ್ಥವನ್ನೇ ಹೇಳೋದು. ಎಲ್ಲಿ ಹೋದ್ರೂ ಭಗವಂತನ ಗುಣಗಾನನೇ ಇರೋದಲ್ಲ, ಯಾವ ಅಕ್ಷರಗಳಿದ್ದು ಯಾವ ಪದದಿಂದ. ಆದ್ರಿಂದ ಇಡೀ ವೇದಾರ್ಥ ನಮ್ಗೆ ಗೊತ್ತಿಲ್ಲದೆ ಇರಬಹುದು, ಬಹಳ ಅದ್ಭುತ ಇದೆ. ಇಡೀ ವೇದಾರ್ಥ ಗೊತ್ತಿಲ್ಲದೆ ಹೋದ್ರೂ ಕೂಡ ಎಲ್ಲ ವೇದಗಳು ಕೂಡ ಪರಮಾತ್ಮನ ಗುಣವನ್ನು ಹೇಳ್ತವೆ, ಅವನ ಬಲ, ಅವನ ಜ್ಞಾನವನ್ನು ಹೇಳ್ತವೆ, ಅವನು ನಮ್ಗೆ ಅಂತರ್ಯಾಮಿ ಅನ್ನೋದನ್ನು ಹೇಳ್ತವೆ. ಶಾಸ್ತ್ರದ ಸಾರಾಂಶ ಏನು? ಅವನ ಅಂತರ್ಯಾಮಿ, ನಮ್ಮ ಕಡೆಯಿಂದ ಎಲ್ಲ ಕೆಲಸವನ್ನು ಅವನೇ ಮಾಡಿಸ್ತಾನೆ ಅನ್ನೋ ಎಚ್ಚರ ಬರಬೇಕಾದ್ದೇ ಶಾಸ್ತ್ರಗಳ ಉದ್ದೇಶ. ಆದ್ರಿಂದ ಈ ಎಲ್ಲಾ ಶಾಸ್ತ್ರಗಳು ಹೇಳುವುದು ಇದನ್ನೇ. ಇದನ್ನ ಯಾರು ತಿಳ್ಕೊಂಡಿರ್ತಾನೆ, ಇಡೀ ವೇದಗಳನ್ನ ತಿಳ್ಕೊಂಡಂತೆ ಆಗ್ತದೆ. ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವಿದ್ಯಾತ್. ಸಬಲಾಂ ಸ್ವಪ್ರಾಣಾಂ ಸಂಹಿತಾಂ ವೇದ ಅಥವಾ ವಿದ್ಯಾತ್ ಇರಬೇಕು.
ಮತ್ತೇನಂದ್ರೆ ಆಯುಷ್ಯ ಮಿತಿ ವಿದ್ಯಾ, ಇಷ್ಟೆಲ್ಲ ತಿಳ್ಕೊಂಡವನಿಗೆ ದೀರ್ಘವಾದ ಆಯುಷ್ಯ, ಭಗವಂತನ ಕುರಿತಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡ್ಲಿಕ್ಕೆ ಬೇಕಾದಂತಹ ಅನುಕೂಲವುಳ್ಳಂತಹ ಆಯುಷ್ಯನೂ ಅವನಿಗೆ ಸಿಗ್ತದೆ. ಮತ್ತು ಭಗವಂತನನ್ನು ಬಲಸ್ವರೂಪ ಅಂತ ನಿತ್ಯ ಉಪಾಸನೆ ಮಾಡ್ತಾ ಹೋದ್ರೆ ನಮಗೂ ದೈಹಿಕ ಬಲ, ಮಾನಸಿಕ ಬಲ, ನಮಗಿರುವ ಎಲ್ಲ ದೌರ್ಬಲ್ಯಗಳು ಹೋಗಿ ಅಂತ ಒಂದು ಬಲ ನಮ್ಮಲ್ಲಿಯೂ ಬಂದು ಎಷ್ಟು ಕಾಲ ಬದುಕ್ತೀವೋ ಅಷ್ಟು ಕಾಲ ಸಫಲತೆಯಿಂದ ಬದುಕುವಂತ ಅನುಕೂಲ ಆಗ್ತದೆ ಅಂತ ಬಂದಿರೋದು. ಇದು ಐತರೇಯ ಉಪನಿಷತ್ತಿನ ಭಾಷ್ಯದ ಮಾತು, ಐತರೇಯ ಉಪನಿಷತ್ತಿನ ಮಾತು. ಭಾಷ್ಯದಲ್ಲಿ ಕೂಡ ಅದೇ ಇದೆ. ನಕಾರೇಣ ವಿಷ್ಣುವ ಬಲ ಮುದೀರ್ಯತೆ, ಶಕಾರ ಅದು ವಿಷ್ಣುವಿನ ನಿಯಾಮಕತ್ವವನ್ನು ಹೇಳ್ತದೆ. ಮತ್ತಲ್ಲಿ ಉಪನಿಷತ್ನಲ್ಲಿ ವಿ ಅನ್ನೋದಕ್ಕೆ ಬರಲಿಲ್ಲ, ಶ ಮತ್ತು ನಕ್ ಮಾತ್ರ ಬಂತು. ವಿ ಅಂತ ಏನಂತಂದ್ರೆ ವಿಚ್ಯುಕ್ತಸಿ ವಿಶಿಷ್ಟತಾ, ಬಲ ಮತ್ತೆ ಅವನ ಆನಂದ ಇದೆಯಾ, ಬಲ ಮತ್ತೆ ಅವನ ನಿಯಾಮಕತ್ವ ಇದೆಯಲ್ಲ, ಇನ್ನು ಸಾಧಾರಣವಾದಲ್ಲ, ಅದು ಬೇರೆ ಕಡೆ ಎಲ್ಲೋ ಕಂಡಿರೋದಲ್ಲ, ವಿಶಿಷ್ಟವಾದದ್ದು. ಅದು ಹಾಗೆ ಅಲ್ಲ. ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ ಅಷ್ಟೇ. ಮತ್ತೆ ಹೂ ಅಂತಿದೆಯಲ್ಲ, ಅಂತ್ಯಸ್ಥಿತ ಉಕಾರಸ್ತು ತಾಚ್ಛಿಲ್ಯಾದಿ ಹರಿಹರೋದೇತ್, ಐತರೇಯ ಭಾಷ್ಯ. ಹೂ ಏನನ್ನು ಹೇಳ್ತದಂತಂದ್ರೆ ಈ ಭಗವಂತನಿಗೆ ಇಂಥ ಜ್ಞಾನ ಬಲ ಇವೆಲ್ಲ ಇದೆಯಲ್ಲ, ಅವನ ನಿಯಾಮಕತ್ವ ಇದೆಯಲ್ಲ, ಇದೆಲ್ಲ ಎಲ್ಲಿಂದ ಬಂತು, ಯಾವಾಗ ಬಂತು ಅಂತಂದ್ರೆ ಯಾವಾಗಲೂ ಬಂದದ್ದಲ್ಲ. ಇದು ತಾಚ್ಛಿಲ್ಯ, ಅವನ ಸ್ವಭಾವ ಇದೆ. ಅನಾದಿ ಕಾಲದಿಂದ ನಮ್ಮ ಜೊತೆ ಇರುವಂತಹ ಗುಣಗಳು ಎಂದೂ ಹೋಗುವಲ್ಲ, ಎಂದೋ ಒಂದು ದಿವಸ ಬಂದದ್ದು ಅಲ್ಲ ಇದು ಅಂತನ್ನೋದನ್ನ ಅದು ಹೇಳ್ತದೆ. ಆದ್ರಿಂದ ನಿಮ್ಗೆ ಇಷ್ಟು ಮಾತ್ರ ಅಲ್ಲ, ಶ್ರವಣ ಮಾತ್ರ ಅಲ್ಲ, ವರ್ಣದ್ವಯ ಸಮಾಯೋಗೆ, ಎಲ್ಲೇ ಸಾಹಿತ್ಯದಲ್ಲಿ ಎರಡು ಅಕ್ಷರಗಳು ಸೇರಿದ್ರೆ ಷ್ಣು ಶಬ್ದಸ್ಯ ಅರ್ಥಮೇವತ್ತು ಯೋ ವೇತ್ತಿ, ಶ ಮತ್ತು ಣ ಏನ್ ಹೇಳ್ತಾವೋ ಅದನ್ನೇ ಉಳಿದು ಹೇಳೋದು. ಇಷ್ಟು ತಿಳ್ಕೊಂಡ್ಬಿಟ್ರೆ ಆದ್ರಿಂದ ಎಲ್ಲಾ ವೇದಗಳು ಲೌಕಿಕಾ ವೈದಿಕಾಶ್ಚ ಷ್ಣುಶಬ್ದಸ್ಯ ಅರ್ಥಮೇವತ್ತು, ವರ್ಣದ್ವಯ ಸಮಾಯೋಗೆ ಷ್ಣುಶಬ್ದಸ್ಯ ಅರ್ಥಮೇವತ್ತು ಯೋ ವೇತ್ತಿ, ಅವನು ಎಲ್ಲಾ ವೇದಗಳನ್ನು ಶಾಸ್ತ್ರಗಳನ್ನು ತಿಳ್ಕೊಂಡಂತೆ ಆಗ್ತದೆ. ಹೀಗೆ ಐತರೇಯ ಉಪನಿಷತ್ತಿನಲ್ಲಿ ಅದರ ವರ್ಣನ ಬಂದಿದೆ. ಇದನ್ನು ಕೂಡ ಹಿಂದೊಂದ್ಸರಿ ಹೇಳಿದ್ದೆ. ವಿಷ್ಣು ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಆಗಿದೆ ಅಂತಂದ್ರೆ ಇಡೀ ವೇದಗಳ ಅರ್ಥವನ್ನೆಲ್ಲ ಅದು ಒಳಗೊಂಡಿದೆ ಅಂತ ಬಂತಲ್ಲ. ಆದ್ರಿಂದಲೇ ನಮಗೆ ಈ ನಾವು ಯಜುರ್ವೇದಿಗಳೇ ಇರಲಿ ಋಗ್ವೇದಿಗಳೇ ಇರಲಿ, ನಮಗೆ ಸಂಹಿತಾ ಪಾರಾಯಣ, ಕ್ರಮಪಾಠ, ಪದಪಾಠ ಇದನ್ನು ನಿತ್ಯ ಮಾಡಲಿಕ್ಕೆ ಏನ್ ಬರ್ತದೆ? ಯಜುರ್ವೇದಿಗಳು ಅಂತ ಹೇಳ್ಕೊತೀವಿ, ಮತ್ತೆ ಯಾರೋ ಋಗ್ವೇದಿಗಳು ಅಂತ ಹೇಳ್ಕೊತಾರೆ. ನಾವು ಆ ವೇದಿಗಳಂತ ಸುಮ್ಮನೆ ಒಂದು ಸಂಹಿತಾ ಭಾಗ ಯಾವ್ದಾರು ಅಂತ ಹೇಳು ಅಂತ ಹೇಳಿದ್ರೆ ಅಗ್ನಿವೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ಯತ್ತಧಾತಮಂ ಅಂತ ಸಂಹಿತಾ ಹೇಳ್ತೇವೆ. ಇದರ ಪದಪಾಠ ಹೇಳು ಅಂತಂದ್ರೆ ಸ್ವಲ್ಪ ಹೇಳ್ತೇವೆ. ಅಗ್ನಿಂ ಈಳೆ ಮೃತ್ಯುಜಂ, ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಹೋತಾರಂ ರತ್ನಧಾತಮಂ, ಹೀಗೆ ಸ್ವಲ್ಪ ಸ್ವಲ್ಪ ಪದಪಾಠ ಹೇಳ್ತೇವೆ. ಕ್ರಮಪಾಠ ಅದನ್ನ ನಮಗೆ ಹೇಳಿಕ್ ಬರೋದಿಲ್ಲ. ಆದ್ರೆ ಈ ವಿಷ್ಣು ಅನ್ನೋದೊಂದನ್ನು ತಗೊಂಡು ಈ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಇದೆಲ್ಲದೂ ಫಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರತಿನಿತ್ಯ. ಇದನ್ನ ಜಪ ಮಾಡಿ ಅಂತಿದೆ. ಐತರೇಯ ಉಪನಿಷತ್ನಲ್ಲಿ ಮಾತಿದೆ. ಹೇಗದು ಅಂತಂದ್ರೆ ವಿಷ್ಣವೇ ನಮಃ ಸಂಹಿತಾ ಪಾಠ. ಸಂಹಿತಾ ಅಂದ್ರೆ ಮೂಲ ಸ್ವರೂಪ ಹೇಗಿದೆಯೋ ಹಾಗೆ. ವಿಷ್ಣವೇ ನಮಃ ಸಂಹಿತ. ವಿಶ್ ಪ್ಲಸ್ ನವೇ ನಮಃ ಪದಪಾಠ. ವಿಷ್ಣವೇ ಪ್ಲಸ್ ನವೇ ಪ್ಲಸ್ ನಮಃ ಕ್ರಮಪಾಠ. ಈ ಮೂರನ್ನು ಹೀಗೆ ನಿತ್ಯ ನಾವು ಬ್ರಹ್ಮಯಜ್ಞದಲ್ಲಿ ಹೇಳ್ತಾ ಹೋದ್ರೆ, ಹಿಂದೆ ಹೇಳಿದ್ದೆ ಅದನ್ನು ಬ್ರಹ್ಮಯಜ್ಞದಲ್ಲಿ ರೂಢಿಸ್ಕೊಳ್ಳೋಣ ಅಂದ್ರೆ ಇಡೀ ವೇದವನ್ನ ನಾವು ಋಗ್ವೇದಿಗಳೇ ಆಗಿರ್ಲಿ ಯಜುರ್ವೇದಿಗಳೇ ಆಗಿರ್ಲಿ ಸಂಹಿತಾ ಪದ ಮತ್ತೆ ಕ್ರಮಪಾಠದಲ್ಲಿ ಇಡೀ ವೇದವನ್ನು ಒಂದು ಫಲ ಬರುತ್ತೆ ಕೊನೆ ಪಕ್ಷ. ಇದು ಒಂದು ಶಬ್ದ ಆದ್ರೂ ನಮ್ಗೆ ಅರ್ಥ ಆಗಿದೆ, ಉಳಿದ ಅರ್ಥ ಆಗಿಲ್ಲ. ಅದನ್ನೆಲ್ಲ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಓಷಧಯ ಸಂಬೋದಂತೆ ಸೋಮೇನ ಸಹರಾಜ್ಞಾ ಅಂತ ಒಂದು ವೇದವಾಕ್ಯ ತಗೊಂಡು ಅದರ ಸಂಹಿತಾ ಪಾಠ ಯಾವುದು, ಪದಪಾಠ ಯಾವುದು, ಮತ್ತೆ ಅದರ ಕ್ರಮಪಾಠ ಯಾವುದು ಅಂತ ಅಲ್ಲೆಲ್ಲ ಹೇಳಿದ್ದಾರೆ. ಇವತ್ತು ಅದ್ರ ಮುಂದೆ ಮತ್ತೆ ಘನಪಾಠ, ಜಟಾಪಾಠ ಅಂತೆಲ್ಲೂ ನೀವು ನೋಡಿರ್ತೀರಿ. ಗಣಾನಾಹ ಅಥವಾ ಗಣಪಾತ ಅದಕ್ಕೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಹಿಂದಿನ ಮುಂದೆ ಹೋಗ್ಬೇಕು ಮತ್ತೆ ಹಿಂದೆ ಬರಬೇಕು, ಹಿಂದೆ ಬರುವಾಗ ಹಿಂದೆ ಬಂದು ಮತ್ತೆ ಮುಂದೆ ಹೋಗುವಾಗ ಒಂದು ಶಬ್ದ ತಗೊಂಡು ಹೋಗ್ಬೇಕು, ಮತ್ತೊಂದ್ಸರಿ ಹಿಂದೆ ಬರಬೇಕು, ಆವಾಗಿನ ಎರಡು ಶಬ್ದ ತಗೊಂಡು ಮುಂದೆ ಹೋಗ್ಬೇಕು. ಹೀಗೇನೇನೋ ಇದೆ. ನನಗೋದೇನು ಪೂರ್ಣ ಗೊತ್ತಿಲ್ಲ, ಯಾರ್ಯಾರೋ ಹೇಳಿದ್ದನ್ನು ಕೇಳಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ ಹೊರತು ನನಗದೇನು ಅದೆಲ್ಲ ಬರೋದಿಲ್ಲ. ಆದ್ರೆ ವಸ್ತುತಃ ಇದರಲ್ಲಿ ಎಷ್ಟು ಅದ್ಭುತ ಒಂದು ಪದ್ಧತಿ ಇದೆ ಅಂದ್ರೆ ಇಷ್ಟನ್ನೆಲ್ಲ ಓದ್ದವನಿಗೆ ಮೂಲ ಪಾಠ ಯಾವತ್ತೂ ಮರೆಯೋದಿಲ್ಲ.
ಮೂಲ ಇಡೀ ಸಂಹಿತಾವನ್ನು ಋಕ್ ಸಂಹಿತಾವನ್ನು ಯಜು ಸಂಹಿತಾವನ್ನು ಬಾಯ್ಪಾಠ ಕಲಿಯೋರು ಇರ್ತಿದ್ರು. ಅವರು ಈ ಪದಪಾಠ ಕ್ರಮಪಾಠಗಳೆಲ್ಲ ನಿಷ್ಣಾತರು ಆಗಿರ್ತಿದ್ರು ಕೆಲವರು, ಅದರಲ್ಲಿ ಎಲ್ಲರೂ ಅಲ್ಲ. ಹೀಗೆ ಅದು ಹಿಂದಿನ ಶಬ್ದ ಯಾವುದು, ಮುಂದಿನ ಶಬ್ದ ಯಾವುದು, ದೀರ್ಘ ಯಾವುದು, ಹ್ರಸ್ವ ಯಾವುದು ಎಲ್ಲ ಗೊತ್ತಿದ್ರೆ ಒಟ್ಟು ಮೂಲ ಪಾಠ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತಲೆತಲಾಂತರಗಳಿಂದ ನಮ್ಮ ಮೂಲ ಪಾಠ ನಮ್ಮ ತನಕ ಬರ್ತದೆ. ಇಷ್ಟು ವೀರ್ಯವತ್ತರವಾದಂತಹ ಅಧ್ಯಯನ ಇತ್ತು ನಮ್ಮಲ್ಲಿ. ಆದ್ರೆ ಈಗ ಅದು ಆ ವೇದಗಳ ಅಧ್ಯಯನ ಕಡಿಮೆ ಆಗ್ತದೆ, ಅದರ ಅರ್ಥಾಧ್ಯಯನ ಅಂತೂ ಮೊದಲು ಕಡಿಮೆ ಆಗ್ತದೆ. ಆದ್ರೆ ಕೊನೆ ಪಕ್ಷ ಇಷ್ಟನ್ನಾದ್ರೂ ವಿಷ್ಣವೇ ನಮಃ ನವೇ ನಮಃ ವಿಷ್ಣವೇ ನವೇ ನಮಃ ಇಷ್ಟನ್ನು ತಿಳ್ಕೊಳ್ಬೇಕು ಅಂತ ಅವರ ಅಭಿಪ್ರಾಯ ಇದೆ. ಮತ್ತೆ ಅದನ್ನ ಹಿಂದೂ ಕೂಡ ಒಂದ್ಸರಿ ಹೇಳಿದ್ದೆ. ಸಂಹಿತಾ ಪಾಠದಿಂದ ಪ್ರತಿಪಾದ್ಯನಾದ ದೇವರು ಯಾರು, ಪದಪಾಠದಿಂದ ಪ್ರತಿಪಾದ್ಯನಾದ ದೇವರು ಯಾರು, ಕ್ರಮಪಾಠದಿಂದ ಪ್ರತಿಪಾದ್ಯನಾದ ದೇವರು ಯಾರು, ಆಯಾ ದೇವತೆಗಳಿಗೆ ನಾವೆಲ್ಲರೂ ಕೈ ಮುಗಿಯುವ ಪ್ರಸಂಗ ಬಂದಾಗ ಇವರು ಆಯಾ ಪಾಠದಿಂದ ಪ್ರತಿಪಾದ್ಯರು ಅನ್ನೋದು ಕೂಡ ನಮಗೆ ಗೊತ್ತಿದ್ರೆ ಭಗವಂತನ ವಿಶೇಷ ಗುಣಗಳನ್ನು ಅನುಸಂಧಾನಕ್ಕೆ ತಂದುಕೊಂಡಂತೆ ಆಗ್ತದೆ. ಹೇಗೆ? ಇದು ಐತ್ರೇಯ ಉಪನಿಷತ್ ಭಾಷ್ಯದಲ್ಲಿದೆ. ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ. ಪೃಥ್ವಿಯಲ್ಲಿ ಪೃಥ್ವಿ, ಜೀವ, ಅಂತರಿಕ್ಷ, ಮೂರು ಲೋಕ. ಪೃಥ್ವಿಯಲ್ಲಿರುವಂತಹ ವರಾಹ ದೇವ ರೂಪಿಯಾದ ಭಗವಂತ ಇದ್ದಾನಲ್ಲ, ಇವನು ಸಂಹಿತಾ ಪಾಠಕ್ಕೆ ನಿಯಾಮಕ, ಪ್ರತಿಪಾದ್ಯ. ಸಂಹಿತಾ ಪಾಠಕ್ಕೆ ಅವನೇ ಪ್ರತಿಪಾದ್ಯ. ಇದರ ಮುಂದೆ ಇರುವಂತಹ ಲೋಕ ಅಂದ್ರೆ ಜೀವಲೋಕ. ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ. ಪದಪಾಠಕ್ಕೆ ಪ್ರತಿಪಾದ್ಯನಾದ ಭಗವಂತ ಅಂತಂದ್ರೆ ಜೀವಲೋಕದಲ್ಲಿರುವ ವಾಮನ. ಮತ್ತೆ ನರಸಿಂಹಸ್ತು ಅಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ. ನರಸಿಂಹ ರೂಪಿಯಾದ ಭಗವಂತ ಏನಿದ್ದಾನೆ ಅವನು ಅಂತರಿಕ್ಷ ಲೋಕದಲ್ಲಿ ಇದ್ದು ಅವನು ಕ್ರಮಪಾಠಕ್ಕೆ ಪ್ರತಿಪಾದ್ಯನಾಗಿದ್ದಾನೆ. ಇದು ಐತರೇಯ ಉಪನಿಷತ್ತಿನ ಭಾಷೆದ ಒಂದು ಮಾತೆ. ಹೀಗೆ ಪೃಥ್ವಿಯಲ್ಲಿರುವವರಿಗೆ ನಮಗೆ ವರಾಹನ ರೂಪ, ಒಂದು ಪೃಥ್ವಿಯ ನಿಯಾಮಕವಾದಂತಹ ರೂಪ, ಇದು ಪೃಥ್ವಿ ಒಳಗಿರುವಂತಹ ರೂಪ. ಹಾಗಾಗಿ ಸಂಹಿತಾ ಪಾಠಕ್ಕೂ ಕೂಡ ನಿಯಾಮಕವಾದ ರೂಪ ನಾವು ಉಪಾಸನೆ ತಂದುಕೊಳ್ಬೇಕಾದದ್ದು. ಇದು ವಿಷ್ಣು ಅಂತ ಅನ್ನೋದಕ್ಕಾಯ್ತು. ಮತ್ತೆ ಈ ವಿಷ್ಣು ಅನ್ನೋ ಶಬ್ದದ ಅರ್ಥವನ್ನ ಮಹಾಭಾರತದ ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ ಮತ್ತು 6 ಅರ್ಥಗಳನ್ನು ಕೇಳಿದ್ದಾರೆ. ಗತಿಶ್ಚ ಸರ್ವಭೂತಾನ, ಎಲ್ಲಾ ಪ್ರಜೆಗಳಿಗೂ ಅವನು ಗತಿ, ಕರ್ಕೊಂಡು ಹೋಗೋನು ಎಲ್ಲರನ್ನು, ಅವನ ಜೊತೆಗೆ ನಾವು ಹೋಗಬೇಕು. ಗತಿಶ್ಚ ಸರ್ವಭೂತಾನಾಂ ಪ್ರಜಾನಾಂ ಚಾಪಿ ಭಾರತ. ಪ್ರಜಾನಾಂ ಚಾಪಿ ಭಾರತ ಅಂತ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳಿತ್ತು. ಪ್ರಜನಾಚಾಪಿ ಭಾರತ ಅಂತ ಈಗ ಮಹಾಭಾರತದ ಪಾಠದಲ್ಲಿರೋದು. ನಮ್ಮ ಮಹಾಭಾರತ ಶ್ರವಣ ಇನ್ನೂ ಅಲ್ಲಿಗೆ ಬಂದಿಲ್ಲ, ಮುಂದೆ ಬರಬೇಕಾದ್ದು. ಇದು ಹೀಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋನು. ಅಲ್ಲಿ ಟಿಪ್ಪಣಿಗಳಲ್ಲಿ ಏನ್ ಅರ್ಥ ಇದೆ ನನಗೆ ನೆನಪಿಲ್ಲ, ಶ್ಲೋಕ ನೆನಪಿರೋದೇ ದೊಡ್ಡದು. ಅದರ ಅರ್ಥ ಈಗೇನ್ ನೆನಪಿದೆ ಅಥವಾ ನನ್ನ ತಕ್ಷಣ ನನ್ನ ತಲೆಗೆ ಏನು ಹೊಳಿತದೋ ಅರ್ಥವನ್ನು ಹೇಳ್ತಾ ಹೋಗ್ತೇನೆ ಅಷ್ಟೇ. ನಮ್ಮೆಲ್ಲರನ್ನೂ ಎಲ್ಲರಿಗೂ ನಾವೊಂದು ಆಕಾಷ್ಠ ಸಹ ಪರಾಗತಿ, ಕೊನೆಗೆ ಹೋಗಿ ನಾವು ತಲುಪಬೇಕಾದ ಗಮ್ಯಸ್ಥಾನ ಭಗವಂತ. ಅದಕ್ಕಾಗಿ ಅವನನ್ನ ವಿಷ್ಣು ಅಂತ ಕರೀತಾರೆ. ಹಾಗಾದ್ರೆ ವಿಷ್ಣು ಅಂತಂದ್ರೆ ಅಲ್ಲಿ ಹೋಗಿ ಮುಟ್ಟಬೇಕಾದ ಸ್ಥಾನ ಅಂತ ಅರ್ಥ, ಲಕ್ಷ್ಯ ಅಂತ ಅರ್ಥ. ಮುಂದೆ ಪ್ರಜಾನಾಂ ಚಾಪಿ ಭಾರತ ವ್ಯಾಪ್ತೋ ಮೇ ರೋದಸಿ ಪಾರ್ಥ ಕಾಂತಿಶ್ಚ ಅಭ್ಯಧಿಕಾಮಮ. ರೋದಸಿ, ರೋದಸ್ ಅಂದ್ರೆ ಏನು? ರೋದಸ್ ಅನ್ನೋ ಶಬ್ದ 2 ಲೋಕಗಳನ್ನು ಒಟ್ಟಿಗೆ ಹೇಳ್ತದೆ. ದ್ಯಾವಾ ಪೃಥ್ವಿಯೋ ರೋದಸ್ಸಿ ಅಂತ ಕೋಶ. ಜೀವಲೋಕ ಮತ್ತು ಪೃಥ್ವಿ ಲೋಕ ಇವೆರಡೂ ಸೇರಿ ರೋದಸ್ ಅಂತ ಕರೆಸ್ಕೊಳ್ತದೆ. ನಾನು ದ್ಯೂಲೋಕವನ್ನು ಮತ್ತು ಭೂಲೋಕವನ್ನು ಆವರಿಸಿಕೊಂಡಿದ್ದೇನೆ, ಅದಕ್ಕಾಗಿ ನನ್ನನ್ನು ವಿಷ್ಣು ಅಂತ ಕರೀತಾರೆ. ಹಾಗಾಗಿ ವಿಷ್ಣು ಅಂದ್ರೆ ವ್ಯಾಪಿಸಿಕೊಂಡಿರೋನು ಅಂತ ಅರ್ಥ. ಏನನ್ನು ವ್ಯಾಪಿಸಿಕೊಂಡಿದ್ದೇನೆ ಅಂತಂದ್ರೆ ದ್ಯೂಲೋಕವನ್ನು ಭೂಲೋಕವನ್ನು ಆವರಿಸಿಕೊಂಡಿದ್ದೇನೆ. ಮತ್ತೆ ಕಾಂತಿಶ್ಚ ಅಭ್ಯಧಿಕಾಮಮ, ವಿಷ್ಣು ಶಬ್ದಕ್ಕೆ ಕಾಂತಿ ಅಂತನೂ ಅರ್ಥ ಇದೆ. ಕಾಂತಿಶಾಲಿಯಾದವನು, ಕಾಂತಿಶಾಲಿಯಾದವನು ಅಂತ ಅರ್ಥ. ಕಾಂತಿ ಅಂತಂದ್ರೆ ಪ್ರಕಾಶ, ಜ್ಞಾನದ ಪ್ರಕಾಶ ಅಥವಾ ಬೆಳ್ಳಿ ಬಂಗಾರ ಮುತ್ತು ರತ್ನಾದಿಗಳ ಪ್ರಕಾಶ ಅಂತ ಒಂದು. ಕಾಂತಿ ಅಂತಂದ್ರೆ ಬರೇ ಬೆಳಕು ಅಂತಾನೇ ನಿರ್ದಿಷ್ಟವಾದ ಅರ್ಥ ಅಲ್ಲ. ನಾವು ಅದನ್ನ ಹೇಳೋದು ಹೀಗೆ, ವಸ್ತುತಃ ಕಾಂತಿ ಕಾಂತ ಇವೆಲ್ಲ ಒಂದೇನೆ. ಏನು ಕಾಂತಿ ಅಂದ್ರೆ ಕಮು ಕಾಂತ ಒಂದು ಧಾತು. ಏನನ್ನು ಇಷ್ಟಪಡ್ತೀವೋ ಅದು ಕಾಂತ. ಅದಕ್ಕಾಗಿ ಪುರುಷರಿಗೆ ಕಾಂತ ಅಂತಾರೆ, ಸ್ತ್ರೀಗೆ ಕಾಂತ ಅಂತಾರೆ. ಪ್ರಾಣಕಾಂತ ಪ್ರಾಣಕಾಂತ ಇವೆಲ್ಲ ಬಂದರೂ ಕಮು ಕಾಂತ ಧಾತುವಿನ ಮೇಲೆ. ಹಾಗಾಗಿ ನನ್ನ ಕಾಂತಿ ಬಹಳ ಶ್ರೇಷ್ಠವಾದದ್ದು ಅಂದ್ರೆ ನನ್ನ ಪ್ರಕಾಶ ಶ್ರೇಷ್ಠವಾದದ್ದು. ಅವನ ದೇಹದಿಂದ ಹೊರಹೊಮ್ಮುವ ಪ್ರಕಾಶ ಎಲ್ಲ ಕಡೆ ವ್ಯಾಪಿಸಿಕೊಂಡಿರೋದು ಅಂತ ಒಂದರ್ಥ. ಇನ್ನೊಂದು, ಅವನನ್ನು ನಾವು ಇಷ್ಟಪಡ್ತೀವಿ, ಅವನು ನಮ್ಮನ್ನು ಇಷ್ಟಪಡ್ತಾನೆ, ಅಪೇಕ್ಷೆಗೆ ಪಾತ್ರರಾಗಿದ್ದೀವಿ ಅಂತ ಹೀಗೆಲ್ಲ ಇನ್ನೊಂದರ್ಥ. ಅಧಿಭೂತ ನಿವಿಷ್ಟಶ್ಚ ತದಿಚ್ಛುಶ್ಚ ಅಸ್ಮಿ ಭಾರತ. ಈ ಎಲ್ಲ ಅಧಿಭೂತಗಳಲ್ಲಿ
ಪಂಚಮಹಾಭೂತಗಳಲ್ಲೆಲ್ಲ ನಾನೇ ಒಳಗಿದ್ದೇನೆ. ಹಾಗಾಗಿ ಪ್ರವೇಶ ಮಾಡೋದು ಅಂತಂದ್ರೆ ಇವುಗಳು ಎಲ್ಲದರೊಳಗೂ ಒಳಗಡೆ ಇರೋದು ಅಂತ ಅರ್ಥ. ಅಧಿಭೂತ ನಿವಿಷ್ಟಶ್ಚ ಇಚ್ಛುಶ್ಚ. ಇಚ್ಛು ಅನ್ನೋದಕ್ಕೆ ನನಗೇನು ಟಿಪ್ಪಣಿಯಲ್ಲಿ ಏನು ಅರ್ಥ ಹೇಳಿದಾಗ ನೆನಪಿಲ್ಲ. ಪ್ರವಚನ ಮಾಡುವಾಗ ಹಿಂದೆ ಹೇಳಿದ್ದೆ ಅಲ್ಲೇ, ಗೀತಾ ಪ್ರವಚನ ಮಾಡುವಾಗ. ಗೀತಾ ಪ್ರವಚನದ ಭಾಗದಲ್ಲಿ ಬಂದಿರುವ ಒಂದು ವೇದವಾಕ್ಯ, ಒಂದು ಪುರಾಣ ವಾಕ್ಯ, ಮಹಾಭಾರತದ್ದೇ ವಾಕ್ಯ. ಕ್ರಮಣಾಚ್ಚಾಪ್ಯ ಹಂಪಾರ್ಥ ವಿಷ್ಣು ನಿತ್ಯ ಸಂಸ್ಕೃತ. ವಿಷ್ಣು ಅಂತಂದ್ರೆ ಇನ್ನೊಂದು ಕೊನೆಯ ಅರ್ಥ ಏನು ಅಂದ್ರೆ ಕ್ರಮಣ, ಹೆಜ್ಜೆ ಇಡೋದು, ಸ್ಟೆಪ್ ತಗೊಳ್ಳೋದು. ಅದಕ್ಕಾಗಿ ನನಗೆ ವಿಷ್ಣು ಅಂತ ಕರೀತಾರೆ. ಭಕ್ತರ ಕಡೆಗೆ ಹೆಜ್ಜೆ ಇಡ್ತಾನೆ. ಅವನನ್ನು ನಾವು ಪ್ರೀತಿಯಿಂದ ಆರಾಧಿಸಿದ್ರೆ, ಅವನನ್ನು ನಾವು ಮರೆತರೆ ಭಕ್ತರಿಂದ ದೂರ ಹೆಜ್ಜೆ ಇಡ್ತಾನೆ. ಈ ಎಲ್ಲ ಕಾರಣಗಳಿಂದ ಅವನಿಗೆ ವಿಷ್ಣು ಅಂತ ಹೆಸರಿದೆ. ಇವೆಲ್ಲ ಕೆಲವು ಈಗಿರುವ ಧಾತುಗಳಿಗೆ ಇಷ್ಟೆಲ್ಲ ಅರ್ಥಗಳಿಲ್ಲ. ಪ್ರಾಚೀನ ಕಾಲದಲ್ಲಿ ಆ ಧಾತುಗಳಿಗೆ ಅಷ್ಟೆಲ್ಲ ಅರ್ಥ ಇತ್ತು, ಕಳ್ಕೊಂಡಿದ್ದೀವಿ ಕೆಲವನ್ನ ಅಂತ ಅದರ ತಾತ್ಪರ್ಯ. ವಿಷ್ಣು ಯಜ್ಞ. ಮುಂದೆ ನಾವು ನೋಡ್ಬೇಕಾದಂತ ಶಬ್ದ ಏನಿದೆ ಅದು ಯಜ್ಞ ಅನ್ನುವಂಥ ಒಂದು ಶಬ್ದ. ಯಜ್ಞ ಅಂದ್ರೆ ಏನು ಅದನ್ನು ಕೂಡ ನಾವು ನೋಡಿದ್ದೀವಿ. ಯಜ ದೇವ ಪೂಜಾ ಸಂಗತಿಕರಣ ದಾನೇಶು ಅಂತ ಏನು ಧಾತು ಇದೆಯಲ್ಲ, ಅದರಿಂದ ಹುಟ್ಟುವ ಪ್ರತ್ಯಯ ಶಬ್ದವೇ ಯಜ್ಞ, ಪೂಜಿಸಲ್ಪಡುವವನು ಅಂತ ಅರ್ಥ. ಆಮೇಲೆ ನಮ್ಮ ಜೊತೆಗಿರುವವನು ಅಂತ ಅರ್ಥ. ಇಷ್ಟೆಲ್ಲ ಅರ್ಥಗಳಿವೆ. ಅದಲ್ಲದೆ ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತೊಂದು ಅರ್ಥವನ್ನು ಕೂಡ ಯಜ್ಞ ಅಂತ ಅನ್ನೋದು ಕೇಳಿದ್ದಾರೆ. ಆ ಅರ್ಥವನ್ನು ಅಲ್ಲಿ ವಸ್ತುತಃ ಮುಖ್ಯ ಪ್ರಾಣಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಮುಖ್ಯ ಪ್ರಾಣ ಯಜ್ಞ ಶಬ್ದ ವಾಚ್ಯ ಆಗೋದು ಯಾವಾಗ ಅಂದ್ರೆ ಪರಮಾತ್ಮ ಯಜ್ಞ ಶಬ್ದ ವಾಚ್ಯ ಆದ್ಮೇಲೆನೆ ಅಲ್ವಾ. ಆದ್ರಿಂದ ಯಜ್ಞ ಶಬ್ದಕ್ಕೆ ಮುಖ್ಯಾರ್ಥ ಪರಮಾತ್ಮನೇ. ಏನಿದೆ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಏನಿದೆ ಅಂತಂದ್ರೆ ಏಷ ಹವೈ ಯಜ್ಞ ಯೋಯಂ ಪವತೆ. ಈ ಪುರುಷನನ್ನೇ ಯಜ್ಞ ಅಂತ ಕರಿಬೇಕು, ಈ ವ್ಯಕ್ತಿಯನ್ನೇ ನಾವು ಯಜ್ಞ ಅಂತ ಕರಿಬೇಕು ಅಂತಿದೆ ಅಲ್ಲಿ. ಅವನನ್ನ ಯಜ್ಞ ಅಂತ ಕರೀದು ಯಾಕೆ ಅವನ ಯಜ್ಞ ಅಂತಂದ್ರೆ ಏಷ ಹವೈ ಯಜ್ಞ ಯೋಯಂ ಪವತೆ. ಇವನು ನನ್ನನ್ನು ಪವಿತ್ರನನ್ನಾಗಿ ಮಾಡುವವನು, ನಮ್ಮೆಲ್ಲರನ್ನೂ ಪವಿತ್ರನನ್ನಾಗಿ ಮಾಡುವ ಮೂಲಕ ಇವನಿಗೆ ಯಜ್ಞ ಅನ್ನೋ ಹೆಸರು ಸಾರ್ಥಕವಾಗಿದೆ. ಇದು ಉಪನಿಷತ್ ಭಾಗ. ಅದರ ಭಾಷೆ ಏನು ಹೇಳ್ತದಂತಂದ್ರೆ ಇದು ಎಲ್ಲಾ ಕಡೆನೂ ಒಂದು ಹೊಸ ವ್ಯಾಕರಣದ ಅಂಶ ಇದೆ. ಇವತ್ತು ಸಿಗದೇ ಇರುವ ತಾತ್ವರ್ಥಗಳವೆಲ್ಲ. ಇವತ್ತು ಪಾಣಿನಿ ವ್ಯಾಕರಣದ ಪ್ರಕಾರ ಆಗಲಿ ಮತ್ತೆ ಯಾವ ಪ್ರಕಾರ ಆಗಲಿ ಅರ್ಥಗಳೇ ನಮಗೆ ಸಿಗೋದಿಲ್ಲ. ಹೇಗೆ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞ ಪ್ರತಿಷ್ಠಿತ. ಇವತ್ತಿನ ಮಂಗಲಾಚರಣದಲ್ಲಿ ಈ ಶ್ಲೋಕ ಹೇಳಿದೆ, ನೀವು ಗಮನಿಸಿದ್ದಿರ್ಬೇಕು. ಅಂತರ್ಯಾಮಿ ಇದು ಯಜ್ಞಾದೇಹೇ ವಿಷ್ಣು ಇಜ್ಜಾದಿನ ಭ್ರಮ. ಒಟ್ಟು ಒಂದು ಯಜ್ಞ ನಡೆದರೆ 6-8 ದಿವಸ ಯಜ್ಞ ನಡೆದರೆ ಇಡೀ ಯಜ್ಞಕ್ಕೆ ಅಂತರ್ಯಾಮಿ ನಿಯಾಮಕ ಯಾರು? ವಿಷ್ಣು. ಅದರಲ್ಲಿ ಒಂದೊಂದು ಭಾಗ ಸಣ್ಣ ಸಣ್ಣ ಭಾಗ ಇರ್ತದಲ್ಲ, ಸಣ್ಣ ಸಣ್ಣ ಕ್ರಿಯೆಗಳು, ಘಟಕಗಳು, ಅಂಗಗಳು, ಅವಕ್ಕೆಲ್ಲ ನಿಯಾಮಕ ಯಾರು? ಲಕ್ಷ್ಮೀದೇವಿ. ಅವನು ಯಜ್ಞ ಪುಲ್ಲಿಂಗ, ಇವಳು ಇಜ್ಜಾ ಸ್ತ್ರೀಲಿಂಗ. ಶಬ್ದವೂ ಹಾಗೆ ಇದೆ, ಅವರು ಹಾಗೆ ಇದ್ದಾರೆ. ಅವರಿಬ್ರು ಸ್ತ್ರೀ ಪುರುಷರು. ಅವ್ರು ಹೇಳುವ ಶಬ್ದಗಳು ಕೂಡ ಯಜ್ಞ ಶಬ್ದ ಪುಲ್ಲಿಂಗ, ಇಜ್ಜಾ ಶಬ್ದ ಸ್ತ್ರೀಲಿಂಗ. ಅದಾದ್ಮೇಲೆ ಒಂದು ಮಾತು ಹೇಳಿದೆ, ಒಂದು ಶ್ಲೋಕ ನಾನು ಇವತ್ತು ಮಂಗಲಾಚರಣದಲ್ಲಿ ಹೇಳಿದೆ. ಅದರಲ್ಲಿ ಅಂತರ್ಯಾಮಿ ಇದು ಯಜ್ಞಾದೇಹೇ ವಿಷ್ಣು ಇಜ್ಜಾದಿನಾಂ ಭ್ರಮ ಅನ್ನುವ ಭಾಗ ಏನಿದೆ, ಇದು ಭಾಗವತ ತಾತ್ಪರ್ಯ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞ ಪ್ರತಿಷ್ಠಿತ ಅನ್ನೋದು ಛಾಂದೋಗ್ಯ ಉಪನಿಷತ್ತಿನ ಭಾಷೆ. ಎರಡೂ ಕಡೆ ಒಂದೊಂದು ಅರ್ಥ ತಗೊಂಡು ಒಂದು ಶ್ಲೋಕ ಮಾಡಿ ಅದನ್ನು ಮಂಗಲಾಚರಣದಲ್ಲಿ ಹೇಳಿದೆ. ಅಂದ್ರೆ ಪರಮಾತ್ಮ, ಲಕ್ಷ್ಮಿ ಮತ್ತೆ ಮುಖ್ಯ ಪ್ರಾಣ ಇವರಿಬ್ಬರದು ಸ್ತೋತ್ರ ಆಗಿರ್ಬೇಕು ಸರಳವಾಗಿ. ಈ ದೀರ್ಘವಾಗಿ ಮಂಗಲಾಚರಣೆ ಮಾಡ್ಲಿಕ್ಕೆ ಸಮಯ ಇಲ್ಲದೆ ಇದ್ದಾಗ ಬೇಗ ಮುಗಿದಿರ್ಬೇಕು ಮಂಗಲಾಚರಣೆ, ಆದ್ರೆ ಎಲ್ಲವೂ ಅಲ್ಲಿ ಅಡಕಾಗಿರ್ಬೇಕು. ಅದಕ್ಕಾಗಿ ಇಂಥ ಕೆಲವರು ಮಾಡ್ತಿರ್ತಾನೆ. ಇದನ್ನ ಮಾಡ್ತಿದ್ದೀನಿ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಪರಮಾತ್ಮನನ್ನು ಶೀಘ್ರವಾಗಿ ಕೆಲವು ಸರಿ ಏನೋ ಮುಗಿಸ್ಬೇಕಾಗಿರ್ತದೆ. ಮಂಗಳಾಚರಣೆ ಮಾಡ್ಲಿಕ್ಕೆ ಹೆಚ್ಚು ಸಮಯನೂ ಇರೋಲ್ಲ. ದೊಡ್ಡ ದೊಡ್ಡ ಶ್ಲೋಕಗಳನ್ನು ಹೇಳಿ ಮಂಗಳಾರತಿ ಮಾಡುವಾಗ ಅದೆಲ್ಲ ಮಾಡೋದು ಬೇರೆ. ಶೀಘ್ರವಾಗಿ ಮಾಡೋ ಪ್ರಸಂಗ ಬಂತು, ಯಾವುದನ್ನು ಬಿಡಬಾರದು, ಅವಾಗೆಲ್ಲ ಇತ್ತಾಗ ಮಾಡಬೇಕು. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞ ಪ್ರತಿಷ್ಠಿತ ಅನ್ನೋ ಚಾಂದೋಗ್ಯ ಉಪನಿಷತ್ತಿನ ಒಂದು ಭಾಗ. ಅದನ್ನ ಭಾಗವತ ತಾತ್ಪರ್ಯದ ಶ್ಲೋಕದ ಜೊತೆ ಸೇರಿಸಿ ಇಡೀ ಒಂದು ಶ್ಲೋಕ ಮಾಡಿ ಮಂಗಲಾಚರಣೆ ಮಾಡಿದ್ದೆ. ಅದ್ಯಾಕೆ ಮಾಡಿದ್ದೆ ಅಂದ್ರೆ ಇವತ್ತು ಈ ಶಬ್ದಗಳ ವಿವರಣೆ ಇದೆ ಇಲ್ಲಿ. ಆ ವಾಯುವನ್ನ ಯಜ್ಞ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಯಜ್ಞಾಭಿಮಾನಿ, ವಾಯು ಯಜ್ಞಾಭಿಮಾನಿ, ಭಗವಂತ ಯಜ್ಞ ನಿಯಾಮಕ. ಭಗವಂತ ಅಭಿಮಾನಿ ಅಲ್ಲ, ಅವನಿಗೆ ಯಾವುದಕ್ಕೂ ಅಭಿಮಾನವಿಲ್ಲ, ನಿಯಾಮಕ ಅವನು. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯು, ಮತ್ತೆ ಅವನು ಯಜ್ಞ ಪ್ರತಿಷ್ಠಿತ, ಅದರೊಳಗಿದ್ದಾನೆ ಮತ್ತು ಅದಕ್ಕೆ ನಿಯಾಮಕ ಕೂಡ. ಏನದು? ಇದು ನಾವು ಹೊಸ ಅರ್ಥ. ಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್ ಯಜ್ಞಸೌ ಪಾವಯೇಜತಃ. ಯಜ್ಞ ಅಂತಿದೆಯಲ್ಲ, ಅಲ್ಲಿ ಯ ಬೇರೆ ಜ್ಞ ಬೇರೆ. ಯ ಅಂದ್ಕೊಂಡು ಪ್ರತ್ಯೇಕ ಅರ್ಥ ಇದೆ, ಜ್ಞ ಅಂದ್ಕೊಂಡು ಪ್ರತ್ಯೇಕ ಅರ್ಥ ಇದೆ. ಯ ಅಂದ್ರೇನು?
ಅದು ನಮಗೆ ಗೊತ್ತಿದೆ. ಯಾವ ಪ್ರಾಪಣೆ ಅಂತ ಧಾತು ಇದೆ, ಸಂಚಾರ ಮಾಡೋದು ಅಂತ ಅರ್ಥ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಮತ್ತೆ ಜ್ಞ ಅಂದ್ರೆ ಏನು? ಶುದ್ಧ ಭಾವೆ ಅಂತ ಹೊಸ ಧಾತು. ನಮಗೆ ಜ್ಞ ಅಂತ ತೆಗೆದು ನೋಡಿದ್ರೆ ಜ್ಞ ಅವಬೋಧನೆ, ತಿಳ್ಕೊಳ್ಳೋದು ಅಂತ ಇಷ್ಟೇ ಅರ್ಥ ಕಾಣಿಸ್ತದೆ ನಮ್ಮ ವ್ಯಾಕರಣದ ಪ್ರಕಾರ. ಜ್ಞ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ಶುದ್ಧೀಕರಿಸುವುದು ಅಂತ ಇನ್ನೊಂದು ಅರ್ಥ, ಅದು ಪ್ರಾಚೀನ ವ್ಯಾಕರಣದಲ್ಲಿತ್ತು. ಆದ್ರಿಂದಲೇ ಯಜ್ಞ ಅಂದ್ರೆ ಸಂಚಾರ ಮಾಡ್ತಾ ನಮ್ಮನ್ನು ಶುದ್ಧ ಮಾಡ್ತಾ ಹೋಗ್ತಾ ಇರ್ತಾನೆ. ಅವನು ನಮ್ಮನ್ನು ಶುದ್ಧ ಮಾಡ್ಲಿಕ್ಕಾಗಿಯೇ ಸಂಚಾರ ಮಾಡ್ತಾನೆ, ಅದಕ್ಕಾಗಿ ಅವನು ಯಜ್ಞ ಅಂತ ಹೆಸರು. ಯಾರಿಗಿದು? ಪ್ರಾಣನಿಗೆ ಹೇಳಿರೋ ಅರ್ಥ. ಅವನಿಗೆ ಆಗ್ಬೇಕಾದ್ರೆ ಅದು ಭಗವಂತನೇ ಹಾಗೆ ಆಗಿರ್ಬೇಕಲ್ಲ. ನಾವು ಯಜ್ಞ ಶಬ್ದಕ್ಕೆ ಯಜ ಧಾತುವಿಗೆ ಗಂಜು ಪ್ರತ್ಯಯ ಬಂತು ಅಥವಾ ನಂಜು ಪ್ರತ್ಯಯ ಬಂತು, ಅದರಿಂದ ಯಜ್ಞ ಅಂತ ಆಯಿತು, ಮುಗಿದು ಹೋಗ್ಬಿಡ್ತದೆ, ಅಲ್ಲಿಗೆ ಹೆಚ್ಚಿನ ಅರ್ಥ ಸಿಗಲ್ಲ. ಆಚಾರ್ಯ ಹೇಳಿದ್ದಾರೆ, ನಾವೇನು ಹೊಸ ಅರ್ಥವನ್ನು ಎಲ್ಲಿನೂ ಹುಡುಕಾಡಿ ತೆಗಿಬೇಕಾಗಿಲ್ಲ. ಸರ್ವಮೂಲದಲ್ಲಿ ಆಚಾರ್ಯ ಎಲ್ಲ ಅರ್ಥಗಳನ್ನು ಒದಗಿಸಿಕೊಟ್ಟೇ ಇದ್ದಾರೆ. ಆದ್ರಿಂದ ಯ ಅಂದ್ರೆ ಸಂಚಾರ ಮಾಡುವವನು, ಜ್ಞ ಅಂದ್ರೆ ಶುದ್ಧ ಮಾಡುವವನು. ಇದು ಭಗವಂತನಿಗೆ ಹೆಚ್ಚು ನಮ್ಮನ್ನು ಶುದ್ಧ ಮಾಡುವ ಸಂಗತಿಯಿಂದ ಅವನೇ ಅಲ್ಲ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ, ದೊಡ್ಡ ಪವಿತ್ರವೇ ಅವನು. ಮುಂದೆ ನಾವು ನೋಡುವಂಥ ಶಬ್ದ ಅಂದ್ರೆ ಪೃಷ್ಣಿಗರ್ಭ ಅಂತ, ಅದೊಂದು ವಿಶಿಷ್ಟವಾದಂಥ ಶಬ್ದ. ಅದನ್ನು ಹಿಂದೆ ಅಲ್ಲಿ ಮಹಾಭಾರತ ಪ್ರವಚನ ಮಾಡುವಾಗ ಶಾಂತಿ ಪರ್ವದಲ್ಲಿ ಹೇಳಿದ್ದೆ. ಮತ್ತೆ ಈ ಪೃಷ್ಣಿಗರ್ಭ ಅನ್ನೋ ಶಬ್ದ ಇದೆಯಲ್ಲ, ಇದು ಎಂಥದ್ದು ನಾವು ಅದನ್ನ ಒಂದ್ಸರಿ ನಿತ್ಯ ನೆನಪು ಮಾಡ್ಕೊಂಡ್ರೆ ಭಾಗವತ ನೆನಪು ಮಾಡ್ಕೊಂಡಂಗಾಯ್ತು, ಮಹಾಭಾರತ ನೆನಪು ಮಾಡ್ಕೊಂಡಾಗಾಯ್ತು. ಪೃಷ್ಣಿಗರ್ಭ ಸ್ತಮೈವೇಕ ಪೃಷ್ಣಿಗರ್ಭ ಇತಿ ಸ್ಮೃತ ಅಂತ ಒಂದು ಶ್ಲೋಕ ನಾನು ಹೊಸದಿದ್ದೇನೆ, ಅಂದ್ರೆ ನಾನು ರಚನೆ ಮಾಡಿದ್ದಲ್ಲ, ಅದು ಹಾಗೇನೆ. ಪೃಷ್ಣಿಗರ್ಭ ಸ್ತಮೈವೇಕ ಅಂತ ಭಾರತದ್ದು, ಪೃಷ್ಣಿಗರ್ಭ ಇತಿ ಸ್ಮೃತ ಅಂತ ಭಾಗವತದ್ದು. ಒಂದು ಪಾದ ಅದದ್ದು ಒಂದು ಪಾದ ಇದ್ದದ್ದು, ಎರಡೂ ಸೇರಿಸಿಬಿಟ್ರೆ ಬ್ರಹ್ಮ ಇದ್ದಲ್ಲಿ ಏನಾದ್ರು ಹೇಳ್ಬಿಟ್ರೆ ಭಾರತನೂ ಹೇಳಿದಾಗಾಯ್ತು, ಭಾಗವತನೂ ಹೇಳಿದಾಗಾಯ್ತು. ಎರಡೂ ಕಡೆ ಪೃಷ್ಣಿಗರ್ಭ ಅಂತಾನೆ ಇದೆ. ಅಥವಾ ಮೊದಲಿಂದ ಭಾಗವತದ್ದಿರ್ಬೋದು, ಆಮೇಲೆ ಮಹಾಭಾರತದ್ದಿರ್ಬೋದು, ಹಿಂದೆ ಮುಂದೆ ಹೇಳಿರ್ಬೋದು. ಅದು ಇಷ್ಟಂತೂ ನಿಜ. ಪೃಷ್ಣಿಗರ್ಭ ತ್ವಮೈವೈಕ, ತ್ವಮೈವೈಕ, ನೀನೊಬ್ಬನೇ ಪೃಷ್ಣಿಗರ್ಭ. ಇದು ಪೃಷ್ಣಿಗರ್ಭ ತ್ವಮೇವೈಕ ಅನ್ನೋದಕ್ಕೆ ಅರ್ಥ. ಪೃಷ್ಣಿಗರ್ಭ ಇತಿ ಸ್ಮೃತಃ, ನೀನು ಪೃಷ್ಣಿಗರ್ಭ ಎನಿಸಿಕೊಂಡಿದ್ದಿ. ಒಂದು ಭಾರತದ್ದು ಒಂದು ಭಾಗವತದ್ದು ಅಷ್ಟು ಗೊತ್ತು. ಅದು ಯಾವುದು ಭಾರತದ್ದು ಯಾವ್ದು ಭಾಗವತದ್ದು ಅಷ್ಟು ನಿಖರವಾಗಿ ನೆನಪಿಲ್ಲ ಈಗ ಕರಾರವಾಕ್ಕಾಗಿ. ಅಂತೂ ಈ ಒಂದು ಶ್ಲೋಕಾರ್ಧ ನೀವು ಹೇಳ್ಬಿಟ್ರೆ ಒಂದು ಭಾರತದ್ದು ಒಂದು ಭಾಗವತದ್ದು. ಅಪಿ ಪಾದಂ ಪಠಯ ನಿತ್ಯಂ ನಚ ನಿರ್ಭಾರತೋ ಭವೇತ್. ಮಹಾಭಾರತದ ಒಂದು ಪಾದ ಆದ್ರೂ ನಿತ್ಯ ಹೇಳ್ರಿ. ಯಾವತ್ತೂ ಮಹಾಭಾರತದ ಅಧ್ಯಯನ ಮಾಡದೇ ಇರಬೇಡಿ, ಸರಳವಾದ ಪಾದಗಳಿವೆ. ಹೀಗೆ ನಮ್ಮ ಅನುಸಂಧಾನ ಬಹಳ ಸುಲಭವಾಗುತ್ತೆ. ಅದೇನು ಪೃಷ್ಣಿಗರ್ಭ ಅಂತಂದ್ರೆ, ಪೃಷ್ಣಿಗರ್ಭ ಶಬ್ದದ ಗರ್ಭವನ್ನ ನಾವು ಹೊಕ್ಕ ನೋಡಿದ್ರೆ ಅಲ್ಲಿ ನಮಗೆ ಭಾರತದಲ್ಲಿರುವ ಉಲ್ಲೇಖ, ಕರ್ಮ ನಿರ್ಣಯದ ಉಲ್ಲೇಖ, ಹೀಗೆ ಸರ್ವಮೂಲ ಎಲ್ಲ ಮತ್ತೆ ಅಲ್ಲಿ ಅನಾವೃತವಾಗ್ತದೆ. ಪರಮಾತ್ಮನನ್ನ ಪೃಷ್ಣಿಗರ್ಭ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಪೃಷ್ಣಿಗರ್ಭ ತ್ವಮೇವೈಕ, ಇದು ಭಾರತದ್ದು. ಎಲ್ಲಿದೆ ಅಂತಂದ್ರೆ ಇದು ಭಾರತದ್ದು. ಭಾಗವತದಲ್ಲಿಯೂ ಕೂಡ 10ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಪೃಷ್ಣಿಗರ್ಭ ಇತಿ ಸ್ಮೃತಃ ಅಂತ ಹೇಳಿದ್ದಾರೆ. ವಸುದೇವ ದೇವಕಿಯರು ಹಿಂದಿನ ಜನ್ಮದಲ್ಲಿ ಸುತಪ ಮತ್ತು ಪೃಷ್ಣಿಯರಾಗಿದ್ರು. ಆ ಪೃಷ್ಣಿಯಲ್ಲಿ ಇವನು ಜನಿಸಿದವನು, ಅದಕ್ಕಾಗಿ ಇವನು ಪೃಷ್ಣಿಗರ್ಭ. ಅಷ್ಟೇ ಅರ್ಥ ತಿಳ್ಕೊಂಡ್ರೆ ಅದಕ್ಕೆ ಬಹಳ ಮಹತ್ವ ಇರ್ಲಿಕ್ಕಿಲ್ಲ. ಪೃಷ್ಣಿಗರ್ಭ ಇತಿ ಸ್ಮೃತಃ ಮತ್ತೊಂದು ಅರ್ಥ ಇದೆ. ಅದೇನು ಅಂತಂದ್ರೆ, ಇದು ಋಕ್ ಸಂಹಿತಾದಲ್ಲಿ ಬರುವ ಒಂದು ಮಾತಿದೆ. ತಾ ಅಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ ಪೃಷ್ಣಯಃ. ಪೃಷ್ಣಿ ಶಬ್ದ ಋಗ್ವೇದದಲ್ಲಿದೆ. ಆ ಋಗ್ವೇದದ ಮಂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಹೀಗೆ ಹೇಳಿದ್ದಾರೆ. ಪೃಷ್ಣಿ ಅಂದ್ರೆ ಏನು? ವಸುದೇವನ ಪತ್ನಿ, ಸುತಪನ ಪತ್ನಿ, ಅದೊಂದು ಅರ್ಥ ಬೇರೆ. ಇದು ಯಾರಿಗಾದ್ರೂ ಒಂದು ಅಪರೂಪದ ಹೆಸರು ಬೇಕಾದ್ರೆ ಇಡಬಹುದು ನೋಡಿ. ಕರೀಲಿಕ್ಕೆ ಸ್ವಲ್ಪ ಕಷ್ಟ, ಆದ್ರೆ ಭಾರಿ ಅದ್ಭುತವಾದ ಶಬ್ದ. ಸ್ತ್ರೀ ಶಬ್ದ ಇದು, ಸ್ತ್ರೀಲಿಂಗವಾದ ಶಬ್ದ. ಏನದು ಸ್ತ್ರೀ ಅಂತಂದ್ರೆ, ಖಂಡಾರ್ಥ ನಿರ್ಣಯ ಅಥವಾ ಕರ್ಮ ನಿರ್ಣಯದಲ್ಲಿ ಹೀಗೆ ಹೇಳ್ತಾರೆ, ವೇದವಾಕ್ಯಗಳು ಅಂತ ಅರ್ಥ. ಪೃಷ್ಣಿ ಅಂದ್ರೆ ವೇದ ಸ್ತ್ರೀಲಿಂಗ, ಶ್ರುತಿ, ದೃಷ್ಟಿ ಇವೆಲ್ಲ ಶಬ್ದ ಸ್ತ್ರೀಲಿಂಗನೇ. ಪೃಷ್ಣಿ ಶಬ್ದನು ಸ್ತ್ರೀಲಿಂಗ. ಯಾಕೆಂದ್ರೆ ನಾವು ಸುಮ್ಮನೆ ಯಾವುದೋ ಒಂದು ಸಾಧಾರಣವಾದ ಮಾತು ಬೇಗ ಬೇಗ ಅರ್ಥ ಆಗಿಬಿಡುತ್ತೆ. ವೇದ ಹಾಗೆ ಅರ್ಥ ಆಗೋದಿಲ್ಲ. ಪ್ರಶ್ನೆ ಮಾಡಿ ಅದಕ್ಕೆ ಅರ್ಥ ಹೇಳಿ ಅದೇನು ಅರ್ಥ ಗೊತ್ತಾಗ್ತಿಲ್ಲ ಅಂತ ಯಾರಿಗಾದ್ರೂ ಹೋಗಿ ಅವ್ರಿಗೆ ಗಂಟು ಬಿದ್ದು ತಿಳ್ಕೊಳ್ಬೇಕಾದ ಅರ್ಥ ಇದು. ಆದ್ರಿಂದ ಪ್ರಶ್ನೆ ಮಾಡ್ಲಿಕ್ಕೆ ಯೋಗ್ಯವಾದ ಮಾತಿಗೆ ಪೃಷ್ಣಿ ಅಂತ ಕರೀತಾರೆ. ಅದು ವೇದವಾಕ್ಯ, ಆಚಾರ್ಯ ಹೇಳಿದ ಅರ್ಥ ಅದು. ಈ ವಾಕ್ಯ ಖಂಡಾರ್ಥ ನಿರ್ಣಯದ್ದೇ ವಾಕ್ಯ ಇದು. ಮತ್ತೆ ಇನ್ನೊಂದು ಅರ್ಥ ಏನಿದೆ ಅಂತಂದ್ರೆ, ಪ್ರಶಂಸನ ರೂಪತ್ವ ಪ್ರಶಂಸನೀಯತ್ವಾಚ್ಚ.
ಇದು ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕಾದ ಘನಾರ್ಥವನ್ನು ಒಳಗೊಂಡದ್ದು. ಮತ್ತೆ ಪರಮಾತ್ಮನ ಪ್ರಶಂಸೆಯನ್ನು ಮಾಡುವ ವಾಕ್ಯ. ಪರಮಾತ್ಮನ ಪ್ರಶಂಸೆ ಮಾಡುವ ವಾಕ್ಯವಾದ್ರಿಂದ ಈ ವಾಕ್ಯವನ್ನು ನಾವು ಪ್ರಶಂಸೆ ಮಾಡಬೇಕು. ಸ್ವಯಂ ಪ್ರಶಂಸಾರೂಪ ಮತ್ತೆ ಪ್ರಶಂಸೆಗೆ ಒಳಗಾಗಬೇಕಾದ ಯೋಗ್ಯತೆ ಇರುವಂತಹ ಮಹತ್ವ ಇರುವ ವಾಕ್ಯ. ಇಷ್ಟು ಅರ್ಥ ಇದೆ ಅದಕ್ಕೆ. 3 ಅರ್ಥ ಇದೆ ಪ್ರಶ್ನೆ ಅಂತ ಅನ್ನೋದಕ್ಕೆ. ಆ ವೇದದ ಗರ್ಭದಲ್ಲಿ ಮೂಡುವವನು ಅಂತ ಅರ್ಥ. ಪರಮಾತ್ಮನ ಹೇಗೆ ತಿಳ್ಕೋಬೇಕು? ವೇದೇಶ ಸರ್ವೇ ರಹಮೇವ ವೇದ್ಯ, ಬೇರೆ ಮಾರ್ಗ ಇಲ್ಲ. ಅವುಗಳಿಂದ ವ್ಯಕ್ತನಾಗುವ ಪರಮಾತ್ಮನೇ ಪ್ರಶ್ನೆಗರ್ಭ. ಸುತಪ್ಪನ ಪ್ರಶ್ನೆ ಪರಮಾತ್ಮನ ತನ್ನ ಒಡಲಲ್ಲಿ ಹೊತ್ತು ಹೆತ್ತಂತೆ ವೇದಾಭಿಮಾನಿನಿ ದೇವತೆಯರು ಪರಮಾತ್ಮನ ತಮ್ಮ ಅಂತರಾಳದಲ್ಲಿ ಧರಿಸಿ ಜಗತ್ತಿಗೆ ಹೊರಕೊಡ್ತಾರೆ. ಅದಕ್ಕಾಗಿ ಒಂದು ಪ್ರಶ್ನೆಗರ್ಭ ಬಹಳ ಇದು ವಿಶಿಷ್ಟವಾದದ್ದು. ಈಗ ಪರಮಾತ್ಮನಿಗೆ ಈ ಉಳಿದ ದೇವತೆಯರು, ಈ ಕೆಲವರು ಪರಮಾತ್ಮನನ್ನ ಮಾವ ಅಂತ ಉಪಾಸನೆ ಮಾಡ್ತಾರೆ. ಯಾರು? ಶ್ವಶುರ ಪತಿತ್ವೇನ ಶ್ರೀಯೋಪಾಸ್ಯ ಬ್ರಹ್ಮಣಾಮೇ ಪಿತೇತಿ ಚ ಶ್ವಶುರತೆಯ ದೇವಸ್ತ್ರೀಣಾಂ. ಭಾಗವತ ತಾತ್ಪರ್ಯ ಇದೆ, ಮುಂದೆಲ್ಲೋ ಬರ್ತದೆ. ಚತುರ್ಮುಖ ಬ್ರಹ್ಮ ಲಕ್ಷ್ಮೀದೇವಿ ಅವನನ್ನು ಗಂಡ ಅಂತ ಉಪಾಸನೆ ಮಾಡ್ತಾನೆ. ಪರಮಾತ್ಮ ಇದು ಚತುರ್ಮುಖ ಬ್ರಹ್ಮ ಅವನನ್ನ ತಂದೆ ಅಂತ ಉಪಾಸನೆ ಮಾಡ್ತಾನೆ. ಸರಸ್ವತಿ ಭಾರತೀಯರು ಕೆಲವರು ಮಾವ ಅಂತ ಉಪಾಸನೆ ಮಾಡ್ತಾರೆ, ಕೆಲವರು ಪಿತಾಮಹ ಅಂತ ಉಪಾಸನೆ ಮಾಡ್ತಾರೆ. ಪಿತಾಮಹತೆಯ ಅನ್ವೇಷ ಶ್ವಶುರತೆಯ ದೇವಸ್ತ್ರೀಣಾಂ ಜನಾರ್ದನ. ಶ್ವಶುರ ಅಂತ ಉಪಾಸನೆ ಮಾಡುವವರು ಕೆಲವರು ಇವರೆಲ್ಲ, ಯಾರೋ ಸರಸ್ವತಿ ಭಾರತೀಯವರೆಲ್ಲ. ಯಾಕಂದ್ರೆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣನಿಗೆ ಒಂದು ತಂದೆ ಅಂದಮೇಲೆ ಅವರಿಬ್ಬರು ಪತ್ನಿಯರಿಗೆ ಒಂದು ಮಾವ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಮಾತಿದು. ಹಾಗೆ ಇವರೆಲ್ಲ ಅವನಿಗೆ ಸೊಸೆಯಂದ್ರು, ಆದ್ರೆ ಇನ್ನೊಂದು ಅರ್ಥದಲ್ಲಿ ತಾಯಂದ್ರು ಹೌದು. ಯಾಕೆಂದ್ರೆ ತಮ್ಮ ಗರ್ಭದಲ್ಲಿ ಇಟ್ಕೊಂಡು ಅವನು ಜಗತ್ತಿಗೆ ಕೊಟ್ಟಿದ್ದಾರೆ. ಮತ್ತು ಇವೆಲ್ಲ ಸುಮ್ಮನೆ ಅಲಂಕಾರಿಕವಾದ ಮಾತುಗಳಲ್ಲ ಇವ. ಹಾಗೆ ಶಾಸ್ತ್ರನೇ ಹೇಳಿದೆ, ಅವನ ತಾಯಿ ಅಂತ ಹೇಳಿದೆ. ಭಾರತೀ ದೇವಿಯನ್ನ, ಸರಸ್ವತಿ ದೇವಿಯನ್ನ ಭಗವಂತನಿಗೆ ಕೇವಲ ಸೊಸೆ ಅಂತ ತಿಳ್ಕೋಬೇಡಿ, ಅವನಿಗೆ ತಾಯಿನೂ ಹೌದು. ಇನ್ನೊಂದು ಯಾವುದೋ ಅರ್ಥದಲ್ಲಿ ಅದನ್ನ ಮುಂದೆ ಹೇಳ್ತಾರೆ. ಯಾಕೆ ಈ ಎಲ್ಲ ದೇವತಾ ಸ್ತ್ರೀಯರು ಅವನಿಗೆ ತಾಯಂದಿರಂತೆ, ಅವರವರು ಗಂಡಂದರು ಭಗವಂತನಿಗೆ ತಂದೆ ಇದ್ದಂತೆ. ಇವ್ರು ತಾಯಂದ್ರಾದ್ರೆ ಅವ್ರ ಮತ್ತ ಗಂಡಂದ್ರ ತಂದೆನೇ ಅಲ್ಲ. ಯಾವುದು ಸುಳ್ಳಲ್ಲ. ವಾಗ್ವೈ ಮಾತಾ, ಐತರೇಯ ಉಪನಿಷತ್ತಿನ ಮಾತಿದು. ಪ್ರಾಣ ಪುತ್ರ, ವಾಕ್ಕು ತಾಯಿ, ವಾಗಭಿಮಾನಿ ಸರಸ್ವತಿ ದೇವಿಯ ತಾಯಿ, ಪ್ರಾಣನಾಮಕ ಪರಮಾತ್ಮನೇ ಅವಳ ಪುತ್ರ. ಇದು ಯಾವ ಉಪಾಸನೆಯೂ ಕೂಡ ಕಾಲಹರಣಕ್ಕಾಗಿ ಮಾಡುವ ಉಪಾಸನೆ ಅಲ್ಲ. ಈ ಉಪಾಸನೆ ಎಲ್ಲ ಮಾಡಿ ದೊಡ್ಡ ದೊಡ್ಡ ಸಿದ್ಧಿ ಪಡ್ಕೊಂಡವರಿದ್ದಾರೆ. ಆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆ ಮಾತಿದೆ. ಪಂಚಾಲ ಚಂಡ ವಾಚಂತು ಬ್ರಹ್ಮಾಣೀಂ ಹಿ ಸರಸ್ವತೀಂ. ಪಂಚಾಲ ಚಂಡ ಅಂತ ಒಬ್ಬ ಮುನಿ, ಅವನು ಬ್ರಹ್ಮನ ಪತ್ನಿಯಾದ ಸರಸ್ವತಿ ದೇವಿಯನ್ನ ಬ್ರಹ್ಮ ವಾಚಂ ಅಂತ ಉಪಾಸನೆ ಮಾಡಿದ. ಇವಳು ವಾಕ್ ಅಂತ ಉಪಾಸನೆ ಮಾಡಿದ. ಅಸ್ಯಾಹ ಪುತ್ರವಚ್ಚ ದೇವಂ ನಾರಾಯಣಂ ಉಪಾಸನಾಚಕ್ರೆ. ಅವಳ ಮಗ ದೇವನಾರಾಯಣ, ಸರಸ್ವತಿ ದೇವಿಗೆ ಮಗ ಇವನು ಅಂತ ಉಪಾಸನೆ ಮಾಡಿದ. ಉಪಾಸನೆ ಮಾಡಿ ಸಿದ್ಧಿಯನ್ನು ಪಡೆದ ಅಂತ. ಇದು ಐತರೇಯ ಉಪನಿಷತ್ತಿನ ಭಾಷ್ಯದ ವಾಕ್ಯ. ವೇದೈಹಿ ವ್ಯಜ್ಯತೆ ವಿಷ್ಣು ಸಾಚ ವೇದಾಭಿಮಾನಿನಿ. ವೇದದಿಂದ ಪರಮಾತ್ಮ ವ್ಯಕ್ತನಾಗ್ತಾನೆ, ಅವಳು ವೇದಾಭಿಮಾನಿ ಆಗಿದ್ದಾಳೆ. ಇದೆಲ್ಲ ಮತ್ತೆಲ್ಲಿದೆ? ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ದೃಷ್ಟಿಂ ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅಂತ ಘರ್ಮ ಸೂಕ್ತ ಅಂತ. ಭಗವಂತನಿಗೆ ನಿತ್ಯ ಅಭಿಷೇಕ ಮಾಡಬೇಕಾದ 4-5 ಮಂತ್ರ: ಪುರುಷ, ಪವಮಾನ, ಸಮುದ್ರ, ಘರ್ಮ, ಜಿತಂತೆ ಸ್ತೋತ್ರ. ಅದರ ಪೈಕಿ ಒಂದು ಘರ್ಮ ಸೂಕ್ತ. ಅಲ್ಲಿ ಹೀಗೊಂದು ಮಾತಿದೆ: ಏಕಸ್ಸು ಪರ್ಣ ಸಮುದ್ರಮಾವಿವೇಶ ಇದಂ ವಿಶ್ವಂ ಭುವನಂ ವಿಚಷ್ಟೆ ತಂ ಪಾಕೇನ ಮನಸಾ ಪಶ್ಯಂ ತಂ ಮಾತಾರೇಳ್ಹಿ ಸವುರೇಳ್ಹಿ ಮಾತರಂ ಅಂತ ಮಂತ್ರ. ಒಟ್ಟು ಏನಂತಂದ್ರೆ, ದ್ವಿರೂಪನಾದ ಈ ಪರಮಾತ್ಮ ಅವನು ಕ್ಷೀರ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಮಲಗ್ತಾನೆ, ಜಗತ್ತನ್ನು ನೋಡ್ತಾ ಇದ್ದಾನೆ. ನಾನು ಅಂದ್ರೆ ವೇದಮಂತ್ರವನ್ನು ಕಂಡ ಋಷಿ ಹೇಳ್ತಾನೆ, ಅವನನ್ನು ಪಕ್ವವಾದ ಮನಸ್ಸಿನಿಂದ ಹತ್ತಿರದಲ್ಲಿ ಕಂಡೆ. ನನ್ನ ಮನಸ್ಸು ಪಕ್ವವಾದ ಕಾಣ್ಲಿಕ್ಕೆ ಸಾಧ್ಯ ಆಯ್ತು ಅವನನ್ನು. ನಮ್ಮ ಅಪಕ್ವ ಸ್ಥಿತಿಯಲ್ಲಿ, ನಾನು ಹಿಂದೆ ಹೇಳಿದ್ದೆ ನಮ್ಮ ವ್ಯಕ್ತಿತ್ವ ಹೇಗಿದೆ ಅಂತಂದ್ರೆ, ನಮಗೆ ಯಾರಾದರೂ ಅರೆಬೆಂದ ಚಪಾತಿ, ಅರೆಬೆಂದ ರೊಟ್ಟಿಗಳು ಕೊಟ್ಟು ಇದೇನು ತಂದು ಹಾಕಿದ್ರೆ ಸಿಟ್ಟು ಮಾಡ್ಕೋತೀವಿ. ನಮ್ಮ ಒಟ್ಟಾರೆ ವ್ಯಕ್ತಿತ್ವ, ನಮ್ಮ ಆಲೋಚನೆ, ನಮ್ಮ ಧಾಟಿ, ಧೋರಣೆಗಳೆಲ್ಲ ಎಷ್ಟು ಅಪಕ್ವವಾಗಿ ಹೋಗಿವೆ. ಅದು ಎಷ್ಟು ಜ್ಞಾನಿಗಳಿಗೆ ಅಗ್ರಾಹ್ಯ ಆಗ್ತದೆ. ಇದೆಲ್ಲ ಏನು ಅಂದಾರ ನಮ್ಮನ್ನು ನೋಡಿ, ನಮ್ಮ ಆಲೋಚನೆಗಳನ್ನ, ನಮ್ಮ ಕ್ರಿಯೆಗಳನ್ನು ನೋಡಿ ಅಷ್ಟು ಅಪಕ್ವವಾಗಿದೆ ನಮ್ದೆಲ್ಲ. ಆದ್ರೆ ಆ ಪಕ್ವತೆಗೆ ಹೋದಾಗ ಅವನನ್ನು ನೋಡ್ಲಿಕ್ಕೆ ಸಾಧ್ಯ. ತಮ್ಮ ಪಾಕೇನ ಮನಸಾ ಪಶ್ಯಂ ತಮ್ಮ ಮಾತಾರೇಳ್ಹಿ ಸೌರೇಳ್ಹಿ ಮಾತರಂ. ತಾಯಿ ಸರಸ್ವತಿ
ಆ ಮಗುವನ್ನು ನೋಡಿ ಖುಷಿಯಿಂದ ಹಿಗ್ತಾಳೆ. ಮಗು ಹುಟ್ಟಿದ ಕೂಡಲೇ ತಾಯಿಗೆ ಏನು ಆನಂದ ಆಗ್ತದೆ, ಸರಸ್ವತಿ ದೇವಿಗೆ, ಭಾರತೀ ದೇವಿಗೆ, ಶಚಿಗೆ ಮೊದಲಾದವರಿಗೆ ಎಲ್ಲರೂ ವೇದಾಭಿಮಾನಿಯರೇ. ಪರಮಾತ್ಮ ತಮ್ಮ ಆ ವೇದ ಗರ್ಭದಿಂದ ವ್ಯಕ್ತನಾಗುವಾಗ ಅದು ಆನಂದ ಆಗ್ತದೆ ಅವರಿಗೆ. ಅದು ಹೇಗೆ ಅಂತಂದ್ರೆ, ಈಗ ಒಬ್ಬ ತಾಯಿಗೆ ಮಗು ಹುಟ್ಟು ತಿಳ್ಕೊಳ್ಳಿ, ಅವಳನ್ನ ಲೇಬರ್ ವಾರ್ಡ್ನಲ್ಲಿ ಹಾಕಿ ಕೂಡಿಸಿಬಿಟ್ರಿ, ಯಾರು ನೋಡ್ಲಿಕ್ಕೆ ಬರಲಿಲ್ಲ, ಅವಳು ತನ್ನಷ್ಟು ತಾನು ಮಗು ನೋಡಿ ಸಂತೋಷ ಪಡ್ತಿರ್ತಾಳೆ. ಯಾರೊಬ್ರು ಹೊಸದಾಗಿ ಬಂದ್ರೆ ಅವ್ರಿಗೆ ಮಗುವನ್ನು ತೋರಿಸೋದ್ರಲ್ಲಿ ಅವಳಿಗೊಂದು ಆನಂದ ಇರ್ತದೆ. ಆ ಆನಂದ ಸಾಂಕ್ರಾಮಿಕ ಆಗ್ತಾ ಹೋಗ್ತದೆ. ಅದು ಅದ್ಭುತ. ಒಬ್ಬಳೇ ಎಷ್ಟಂತೂ ನೋಡ್ತಾಳೆ, ಇನ್ನೊಬ್ರು ಬಂದಾಗ ಅವಳು ತೋರಿಸೋದು, ಅವ್ರು ಸಂತೋಷ ಪಡೋದು, ಇವಳು ಸಂತೋಷ ಪಡೋದು, ಪರಸ್ಪರ ಮಾತಾಡೋದು, ಯಾರಂತಿದೆ ಮಗು ಕೇಳ್ಕೊಳ್ಳೋದು, ಇದೊಂದು ಆನಂದ. ಈಗ ಇದು ಹೇಗೆ, ಯಾಕೆ ಇದನ್ನ ನೆನಪು ಮಾಡ್ಕೋತಿದ್ದೀನಿ ಅಂತಂದ್ರೆ, ಒಬ್ಬ ಭಕ್ತನಾದವನು ಕಷ್ಟಪಟ್ಟು ವೇದಾದಿಗಳನ್ನೆಲ್ಲ ಅಧ್ಯಯನ ಮಾಡಿ ಆ ವೇದಗಳಿಂದ ಪರಮಾತ್ಮನ ತಿಳ್ಕೊಂಡ್ರೆ ಅವ್ರಿಗೊಂದು ಸಂತೋಷ. ಪರಮಾತ್ಮ ಅಲ್ಲಿ ಹುಟ್ಟಿದೆ, ಭಕ್ತನ ಮನಸ್ಸಿನಲ್ಲಿ ಹುಟ್ಟಿದೆ, ಅವ್ರಿಗೊಂದು ದೊಡ್ಡ ಸಂತೋಷ. ಅವರಿಗೆ ಹೀಗೆ ಒಂದು ದೊಡ್ಡ ಸಂತೋಷ ಆಗ್ತದೆ. ಅದಕ್ಕೆ ಅವಳು ಬಹಳ ಹಿರಿ ಹಿಗ್ತಾಳು ಸರಸ್ವತಿ ದೇವಿ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಇದು ಎಷ್ಟು ಚೆನ್ನಾಗಿದೆ, ನೀವು ವಿಜುವಲೈಸ್ ಮಾಡ್ಕೊಂಡು ನೋಡಿದ್ರೆ, ತಾಯಿ ಮಗುವನ್ನು ನೋಡಿ ನಗ್ತಾಳೆ. ಆ ಮಗುವಿಗೆ ಮೊದಲನೇ ದಿವಸ ನಗ್ಲಿಕ್ಕೆ ಗೊತ್ತಾಗಲ್ಲ ಬಿಡಿ, ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಅದು ತಾಯಿಯನ್ನು ನೋಡಿ ನಗುವಿನ ಮೂಲಕ ಪ್ರತ್ಯುತ್ತರಿಸ್ತಾಳೆ. ಮಗು ತಾಯಿಯನ್ನು ನೋಡಿ ಆಸ್ವಾದಿಸ್ತಾಳೆ, ಆ ಮಗು ತಾಯಿಯನ್ನು ನೋಡಿ ಆಸ್ವಾದಿಸ್ತಾಳೆ. ರೇಳ್ಹಿ ಅಂತ ಒಂದು ಅಪರೂಪದ ಕ್ರಿಯಾಪದ ಪ್ರಯೋಗ ಮಾಡಿದ್ದಾರೆ. ಕುವಿದ್ರೂ ಷಂಡ್ಯಂತೀಭ್ಯ ಪುನಾನೋ ಗರ್ಭ ಮಾದಧಾತ್ ಯಾ ಶುಕ್ರಂ ದೂಹತೆ ಪಯಾಹ. ಪವಮಾನ ಮಂತ್ರ. ಭಕ್ತರ ಅಭೀಷ್ಟಗಳನ್ನು ಪೂರೈಸುವ ಸರಸ್ವತಿ, ಅವಳ ಒಡಲನ್ನು ಪವಿತ್ರ ಮಾಡುವಂತಹ ಚತುರ್ಮುಖ, ಅವಳಲ್ಲಿ ಗರ್ಭಾಧಾನ ಮಾಡ್ತಾನೆ. ಪುನಾನೋ ಗರ್ಭ ಮಾದಧಾತ್, ಅವಳ ಗರ್ಭದಲ್ಲಿ ಪರಮಾತ್ಮನನ್ನು ಇಡ್ತಾನೆ. ಅಂದ್ರೆ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಂದ ಸರಸ್ವತಿ ದೇವಿಗೆ ಉಪದೇಶ ಆಗ್ಬೇಕಲ್ಲ, ಎಲ್ಲಿಗೂ ಉಪದೇಶ ಮಾಡ್ತಾನೆ, ಹೆಂಡತಿಗೂ ಉಪದೇಶ ಮಾಡ್ತಾನೆ. ಅವಳು ತನ್ನ ಗಂಡನಾದ ಚತುರ್ಮುಖ ಮೂಲಕ ಗರ್ಭ ಪಡ್ಕೊಂಡು, ಅಂದ್ರೆ ತತ್ವಜ್ಞಾನವನ್ನು ಪಡ್ಕೊಂಡು ಅದನ್ನು ಜಗತ್ತಿಗೆ ಕೊಡ್ತಾ ಹೋಗ್ತಾಳೆ. ಗರ್ಭಿಣಿ ಆದ್ಮೇಲೆ, ಮಗುವನ್ನು ಹೆತ್ತ ಮೇಲೆ ಅವಳು ಸ್ತ್ರೀ ಹಾಲು ಹೇಗೆ ಉತ್ಪಾದಿಸ್ತಾಳೆ, ಜಗತ್ತಿಗೆ ಕೊಡ್ತಾಳೆ. ಹಾಗೆ ಇವಳು ಶುಕ್ರಂ ದೂಹತೆ ಪಯಃ, ಸ್ವಚ್ಛವಾದ ಹಾಲನ್ನ ಜಗತ್ತಿಗೆ ಕೊಡ್ತಾಳೆ ಈ ಸರಸ್ವತಿ, ಭಾರತಿ ಮೊದಲಾದವರು. ತತ್ವಜ್ಞಾನಕ್ಕೆ, ಅಮೃತತ್ವಕ್ಕೆ, ಮೋಕ್ಷಕ್ಕೆ ಕಾರಣವಾದ ತತ್ವಜ್ಞಾನ ಅನ್ನೋ ಹಾಲನ್ನು ಅವಳು ಕೊಡ್ತಾಳೆ. ಚತುರ್ಮುಖ ಪರಮಾತ್ಮನ ಸ್ವರೂಪವನ್ನು ಸರಸ್ವತಿಯ ಮನೋಗರ್ಭದಲ್ಲಿ ಇಡ್ತಾನೆ. ಅದು ತಾತ್ಪರ್ಯ. ಅದು ಅವಳು ಅದನ್ನು ಹೆತ್ತು ಜಗತ್ತಿಗೆ ಪ್ರಕಾಶಿಸ್ತಾಳೆ ಅಂತ ಅದರ ತಾತ್ಪರ್ಯ. ಇವಳನ್ನ ತಾಯಿ ಅಂತ ಇಷ್ಟೆಲ್ಲ ವರ್ಣಿಸಿದ್ರೆ, ಚತುರ್ಮುಖ ಬ್ರಹ್ಮನನ್ನ, ಮುಖ್ಯ ಪ್ರಾಣನನ್ನ ಪರಮಾತ್ಮನ ತಂದೆ ಅಂತ ವರ್ಣಿಸುವ ಒಂದು ವೇದ ಭಾಗ ಹೇಳ್ರಿ, ಅದಿಲ್ಲದ್ರೆ ಅಪರಿಪೂರ್ಣ ಆಗ್ತದಲ್ಲ. ಹೇಳಿ, ಇವಳು ತಾಯಿ ಆದ್ಮೇಲೆ ಒಂದು ತಂದೆ ಆಗೋದು ಸಹಜ, ಅದು ಬೇಡ. ತಂದೆ ಅಂತ ವರ್ಣಿಸುವ ವೇದ ಭಾಗ ಯಾವ್ದಾದ್ರು ಇದ್ರೆ ಹೇಳ್ರಿ, ಆಧಾರ ಕೊಟ್ಟು ಹೇಳ್ರಿ ಅಂದ್ರೆ ಅದನ್ನು ಹೇಳೋಣ. ಸ್ತ್ರೀಯ ಸತಿ ಸ್ಥಾನ್ ಉಮೇ ಪುಂಸ ಆಹು ಪಶ್ಯ ದಕ್ಷಿಣ್ವಾನ್ ನ ವಿಚೇತದಂಧ ಕವಿರ್ಯ ಪುತ್ರ ಸಹೀಮಾಚಿಕೇತ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾ ಸತ್. ಇದು ಋಗ್ವೇದದಲ್ಲಿದೆ, ಸಾಮ ಅಥರ್ವೇದಗಳಲ್ಲೂ ಯಜುರ್ವೇದದಲ್ಲೂ ಈ ಮಾತಿದೆ. ಸ್ವಲ್ಪ ಬದಲಾವಣೆ ಜೊತೆಗೆ. ಭಗವಂತನ ಸ್ತ್ರೀ ರೂಪಗಳೇ ಪುರುಷ ರೂಪಗಳು ಆಗಿವೆ. ಅದೊಂದು ದೊಡ್ಡ ರಹಸ್ಯ, ಎಲ್ಲಿಗೂ ಅದು ಗೊತ್ತಿಲ್ಲ. ಯಾರೋ ತಿಳ್ಕೊಂಡವ್ರು ನನಗದನ್ನು ಹೇಳಿದ್ರು ಅಂತಾನೆ ಆ ಮುನಿ. ಈ ಎರಡೂ ರೂಪಗಳನ್ನ ಯಾರು ಕಂಡಿರ್ತಾನೆ ಅವನ್ ಕಣ್ಣಿದ್ರೆ ಸಾರ್ಥಕ, ಉಳಿದವರೆಲ್ಲ ಕುರುಡರು. ಪಕ್ಷ ದಕ್ಷಿಣ್ವಾನ್ ನವಿಚೇತದ ಅಂಧ, ಕುರುಡ ಅವನು. ಪರಮಾತ್ಮ ಇದನ್ನು ನೋಡ್ತಾನೆ. ಆ ಪರಮಾತ್ಮೆಯಿಂದ ನೋಡಿ ಸ ಪಿತುಷ್ಪಿತಾಸತ್, ಜಗತ್ತಿಗೆ ತಂದೆಯಾದ ಪರಮಾತ್ಮನಿಗೂ ಇವನು ತಂದೆ. ಯಾಕೆಂದ್ರೆ ತಂದೆ ಕೆಲಸ ಏನು ನೋಡಿ, ಮಗುವಿನ ಹೆತ್ತೇನು ದೊಡ್ಡ ಭಾರಿ ಹೆಮ್ಮೆಯಿಂದ ಹೊರ ಜಗತ್ತಿಗೆ ತಂದು ತೋರಿಸ್ತಾನೆ. ಅದು ಯಾವುದೋ ದೊಡ್ಡ ಸಾಧನೆ ಮಾಡಿದಂತೆ. ಇದು ಕೆಲವು ಸರಿ ನಮ್ಮ ಚರ್ಚೆಗಳು ಹೇಗಿರ್ತವೆ, ಏನ್ ದೊಡ್ಡ ಕೆಲಸ ಮಾಡಿದೀವಿ ಅಂತ ನಾವು ಒಂದು ಮಗುವನ್ನು ಹೆತ್ತು ಹೆರುವ ಮೂಲಕ. ಎಲ್ಲರೂ ಮದುವೆ ಆದ್ರೂ ನಾವು ಆದ್ವಿ, ನಾವು ಒಂದು ಮಗು ನೋಡ್ಸಿದ್ವಿ. ದೊಡ್ಡ ಸಾಧನೆ ಅಲ್ಲ ಅದೇನು. ಭಗವದ್ಭಕ್ತರಾದ ಮಕ್ಕಳನ್ನು ಪಡ್ಕೊಂಡ್ರೆ ಅದು ಸಾಧನೆ ಆಗ್ಬೋದು, ಇಲ್ಲದ ಅದೇನು ದೊಡ್ಡ ಸಾಧನೆ. ಪ್ರಾಣಿಗಳು ಇರ್ತವೆ, ಓಡಾಡ್ತವೆ ಮಕ್ಕಳನ್ನ ಕರ್ಕೊಂಡು. ಪರಮಾತ್ಮ ಜಗತ್ತಿಗೆ ತಂದೆ, ಅವನನ್ನ ಇವನು ಜಗತ್ತಿಗೆ ತೋರಿಸ್ತಾನೆ. ತಂದೆ ಕೆಲಸ ಏನು, ಜಗತ್ತಿಗೆ ತೋರಿಸೋದೇ, ಮಗನನ್ನ ತೋರಿಸೋದೇ ತಂದೆ ಕೆಲಸ. ಚತುರ್ಮುಖ ಬ್ರಹ್ಮ ಮುಖ್ಯ ಪ್ರಾಣ ತಂದೆ. ಯಾಕೆಂದ್ರೆ ಪರಮಾತ್ಮನ ಜಗತ್ತಿಗೆ ತೋರಿಸೋದ್ರಿಂದ. ಪ್ರಕಾಶಕತ್ವ ಅಥವಾ ವ್ಯಾಖ್ಯಾತೃತ್ವ ಅದು ತಂದೆ ಕೆಲಸ. ಇದು ಮೊದಲನೇದ್ದು. ದಂಪತಿಗಳು ಕೂಡ ನವಜಾತ ಶಿಶುವಿನ
ಪ್ರಕಾಶಕ್ಕೆ ಕಾರಣ ಆಗ್ತಾರೆ. ಅವರೇ ಅಲ್ವ ಜಗತ್ತಿಗೆ ಮುಖ್ಯ, ಅವರಿಬ್ಬರು ಜಗತ್ತಿಗೆ ಆ ಮಗುವನ್ನು ತೋರಿಸುವಾಗ. ನವಜಾತ ಶಿಶುವೊಂದು ಹುಟ್ಟಿದಾಗ ಬಿಂಬರೂಪವಾಗಿ ಪರಮಾತ್ಮನಲ್ಲಿ ಹುಟ್ಟುತ್ತಾನೆ. ಅದರಿಂದ ಇದು ನೋಡಿ ಎಷ್ಟು ಒಂದು ಅದ್ಭುತವಾದ ಕೆಲಸ ಅಂತಂದ್ರೆ, ಒಂದು ಶಿಶು ಹುಟ್ಟಿದಾಗ ಅಲ್ಲಿ ಭಗವಂತನು ಹುಟ್ಟಿದೆ. ನವೋ ನವೋ ಭವತಿ ಜಾಯ ಮಾನೋನ್ಹ ಕೇತು ವೃಷಸಃ ಮೇತ್ಯಗ್ರಂ ಏಷ ಹಿ ದೇವ ಪ್ರದಿಶೋನು ಸರ್ವಾಹ ಪೂರ್ವೋ ಹಿ ಜಾತಸ್ಸ ವಗರ್ಭೆ ಅಂತಹ. ಈ ವೈಷ್ಣುದೇವ ಮಾಡುವಾಗ ಮಂತ್ರ ಹೇಳ್ತೇವೆ, ಪೂರ್ವ ಹಿ ಜಾತಸ್ಸ ವಗರ್ಭೆ ಅಂತಹ. ನಮ್ಮ ಹೆಂಡತಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಅವನ ಗರ್ಭದೊಳಗೆ ಬಂದು ಕೂತಿದ್ದ. ಅವನು ಬಂದು ಕೂತಿದ್ರಲ್ಲೇ ನನ್ನ ಹೆಂಡತಿ ಗರ್ಭಿಣಿ ಅಲ್ಲ, ಒಂದು ಮಗುವನ್ನ ಹೆತ್ಲು ಅಷ್ಟೇ. ನಿಮ್ಮ ಹೆಣ್ಣಂದ್ರು ಬಿಂಬರೂಪನಾಗಿ ಪರಮಾತ್ಮನ ಆವಿರ್ಭೂತನಾಗುವುದರಿಂದ ಇವರು ತಂದೆ ತಾಯಂದ್ರಾದ್ರಲ್ಲ, ಪರಮಾತ್ಮನಿಗೂ ಒಂದು ರೀತಿಯ ತಂದೆ ತಾಯಂದ್ರು ಇವರು. ಚತುರ್ಮುಖ ಬ್ರಹ್ಮ ಬಹಳ ದೊಡ್ಡ ಅರ್ಥದಲ್ಲಿ ವ್ಯಾಖ್ಯಾತ, ಪ್ರಕಾಶ ಮಾಡುವನು ಅನ್ನೋ ಅರ್ಥದಲ್ಲಿ ತಂದೆ ತಾಯಿ. ಪರಮಾತ್ಮನ ಕುರಿತು ನಾವೇನು ವ್ಯಾಖ್ಯಾನ ಮಾಡೋದು ನಮ್ಮಂತವ್ರು? ನಾವು ಒಂದು ಅರ್ಥದ ತಂದೆ ತಾಯಿನಿ. ಹೇಗೆ ಅಂತಂದ್ರೆ, ನಮ್ಮ ಮಗುವನ್ನು ನಾವು ಹೆತ್ತಾಗ ಅದು ಒಂದು ಬಿಂಬ ರೂಪ ಬಂತಲ್ಲ ಪರಮಾತ್ಮ, ಅದರ ಪ್ರಕಾಶ ಕಾರಣ ಅದಲ್ಲ. ಅಷ್ಟರ ಮಟ್ಟಿಗೆ ನಾವು ತಂದೆ ತಾಯಿ ಅಂದ್ರೆ. ಇದಕ್ಕೆ ಇಷ್ಟ ಅರ್ಥ ಭಾಗವತದಲ್ಲಿದೆ. ಇನ್ನೊಂದ್ ಕಡೆ ಸರ್ವೇಶಾಮಾತ್ಮರೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಈ ಭಗವಂತ ಯಾರಿಗ ಮಗ ಅಂದ್ರೆ ಸರ್ವೇಶಾಮಾತ್ಮಜ, ಎಲ್ರಿಗೂ ಮಗ ಇವನು. ಪಿತಾ ಎಲ್ರಿಗೂ ತಂದೆ. ಇದೊಂದು ವಿಚಿತ್ರವಾದ ಸಂಬಂಧ. ಇಲ್ಲಿ ತಂದೆ ಆದವ್ರು ಮಗ ಅಲ್ಲ, ಮಗ ಆದವ್ರು ತಂದೆ ಅಲ್ಲ ಇಲ್ಲಿ. ಆದ್ರೆ ಪರಮಾತ್ಮ ಮಾತ್ರ ಎಲ್ರಿಗೂ ಮಗ, ಎಲ್ರಿಗೂ ಆತ್ಮ, ಎಲ್ರಿಗೂ ತಂದೆ, ಎಲ್ರಿಗೂ ಮಾತಾ, ಎಲ್ರಿಗೂ ತಾಯಿ. ಅವನು ಎಲ್ರಿಗೂ ಖಡಾಖಂಡಿತವಾಗಿ ಅವನು ತಾಯಿ. ಇಷ್ಟೆಲ್ಲಾ ಕಾರಣದಿಂದ ತೊಟ್ಟಿಲ್ ಪೂಜೆ ಮಾಡೋದು. ತೊಟ್ಟಿಲ್ ಪೂಜೆಯಲ್ಲಿ ಸಣ್ಣ ಶಿಶುವಿನ ರೂಪ ಇಟ್ಟು ಆ ಭಗವಂತನ ತೂಗುವುದು ಈ ಕಾರಣಕ್ಕಾಗಿ. ಇದೆಲ್ಲ ಮಾಡಿದಾಗ ಸಾರ್ಥಕ. ಆದ್ರಿಂದ ಭಾಗವತ ಸ್ವರೂಪ ಅತ್ಯಂತ ವಿಲಕ್ಷಣ ಅವನ ಸ್ವರೂಪ. ನಮಾತ ನಪಿತಾ ತಸ್ಯ ನಭಾರ್ಯ ನ ಸುಧಾದಯ. ಅವನಿಗೆ ತಾಯಿ ಇದ್ದಾಳ? ಇಲ್ಲ. ತಂದೆ ಇಲ್ಲ, ಮಕ್ಕಳಿಲ್ಲ. ನ ಆತ್ಮೀಯ ನ ಪರಶ್ಚಾಸ್ಯ ನ ದೇಹೋ ಜನ್ಮ ಕರ್ಮವ. ಯಾರೂ ಅವನಿಗಿಲ್ಲ. ಅಷ್ಟಾದ್ರೂ ಎಲ್ರಿಗೂ ಮಗ. ಅದು ಅವನ ಸ್ವರೂಪ ವಿಚಿತ್ರವಾದ. ಕೃಷ್ಣಿಗರ್ಭ ಶಬ್ದದ ಇಷ್ಟೆಲ್ಲ ಅರ್ಥ ಇದೆ. ನಾವು ಕೂಡ ಭಗವಂತನಿಗೆ ಒಂದು ರೀತಿ ತಂದೆ ಅಂದರೆ. ಮತ್ತೆ ಇದಕ್ಕೆಲ್ಲ ಭಾಗವತದ ಮಾತುಗಳಲ್ಲೇ ಪರೋರಜಾ ಸವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂ ಜಜಾನ 5ನೇ ಸ್ಕಂಧ. ಅಲ್ಲಿ ವೇದಸ್ಯ ಗರ್ಭ ಅಂತ ಮಾತಿದೆ. ಆ ವೇದಗರ್ಭ ಅನ್ನೋ ಮಾತನ್ನೇ ಕೃಷ್ಣಿಗರ್ಭ ಅನ್ನೋದ್ರ ಜೊತೆಗೆ ನಾನು ಹೊಂದಿಸಿದ್ದೇನಷ್ಟೇ. ವೇದಗರ್ಭ, ವೇದದಿಂದ ವ್ಯಕ್ತನಾಗುವವನು ಅವನೇ ಕೃಷ್ಣಿಗರ್ಭ. ಕೃಷ್ಣ ಶಬ್ದಕ್ಕೆ ವೇದ ಅನ್ನೋ ಅರ್ಥವನ್ನು ಆಚಾರ್ಯ ಖಂಡಾರ್ಥ ನಿರ್ಣಯದಲ್ಲಿ ಹೇಳಿದ್ದಾರೆ. ಸರ್ವಜ್ಞನಾದ ಸೃಷ್ಟಿಕರ್ತನಾದ ಪರಮಾತ್ಮ ವೇದ ಮಾತೆಯ ಗರ್ಭದಲ್ಲಿ ಉದಿಸ್ತಾನೆ. ನೀನು ನನ್ನ ಸಂಕಲ್ಪದಿಂದ ಜಗತ್ತನ್ನು ಸೃಷ್ಟಿಸಿದ್ದಿ. ತ್ರಯೀದ್ಯತ್ವ ತ್ರಯೀ ಸುತಃ. ತ್ರಯೀ ಅಂದ್ರೆ ವೇದ, ವೇದದ ಮಗ ಪರಮಾತ್ಮ. ಯಾಕೆಂದ್ರೆ ವೇದದಿಂದ ಸ್ತುತ್ಯನಾದ್ದರಿಂದ. ಈ ನಮಗೂ ಕೂಡ ಪರಮಾತ್ಮನ ಮಗ. ಯಾಕೆ ಅಂತಂದ್ರೆ ನಮ್ಮಿಂದ ಸ್ತುತ್ಯ ಆದ್ರಿಂದ. ನಾವೇನೋ ಜಗತ್ತಿಗೆ ದೊಡ್ಡ ಭಾರಿ ಪರಮಾತ್ಮನ ತೋರಿಸಿಬಿಟ್ಟಿದೀವಿ ಅಂತಲ್ಲ, ನಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡೋದ್ರಿಂದ ಅವನು ನಮಗ ಮಗ ಪರಮಾತ್ಮ. ಹೀಗೆ ತ್ರಯೀ ಈದ್ಯತ್ವಾತ್, ವೇದಗಳಿಂದ ಈದ್ಯನಾದ್ರಿಂದ ಸ್ತುತ್ಯನಾದ್ರಿಂದ ಅವನು ತ್ರಯೀ ಸುತನಾಗಿದ್ದಾನೆ ಅಂತೆಲ್ಲ ಅರ್ಥ ಹೇಳಿದ್ದಾರೆ. ಹೀಗೆ ತ್ರಯೀ ಸುತ, ವೇದಗರ್ಭ, ಕೃಷ್ಣಿಗರ್ಭ ಇತ್ಯಾದಿ ಎಲ್ಲಾನು ಸೇರಿಸ್ಕೊಂಡು ಸರ್ವಮೂಲದಲ್ಲಿ ಎಲ್ಲೆಲ್ಲಿ ಬಂದಿದೆ ಅಂತ ಅನ್ನೋದನ್ನೆಲ್ಲ ನೋಡಿಕೊಂಡು ಕೃಷ್ಣಿಗರ್ಭ ಅನ್ನೋ ಶಬ್ದವನ್ನು ನಾವು ಅನುಸಂಧಾನ ತಂದ್ಕೋಬೇಕು. ಹಿಂದೆ ಅದನ್ನು ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ. ಇಂಥ ಸಂಗತಿಗಳು ಮೇಲಿನ ಮೇಲೆ ನಮ್ಮ ಅನುಸಂಧಾನಕ್ಕೆ ಬರ್ತಾ ಇರಬೇಕು. ಅಸಕೃತ ಅದು ಆವೃತ್ತ ಆಗ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೊಮ್ಮೆ ಇಲ್ಲಿ ಹೇಳಿದೆ. ಅದರ ವಿವರದ ಜೊತೆಗೆ ಒಂದು ಪಾದ ಆಯ್ತಷ್ಟೇ. ಈಗ ವಿಷ್ಣು ಯಜ್ಞ ಕೃಷ್ಣಿಗರ್ಭ 11ನೇ ಸ್ಕಂದದ 5ನೇ ಅಧ್ಯಾಯದ 26ನೇ ಶ್ಲೋಕದ 1ನೇ ಪಾದ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.